ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಮನೋವಿಜ್ಞಾನದಲ್ಲಿ ಸಂಶೋಧನೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಟ್ರೊಡಕ್ಷನ್ ಪಾರ್ಟ್. ಇಂಟ್ರೊಡಕ್ಷನ್ ಅಲ್ಲಿ ಡೆಫಿನೇಷನ್ ಕಳೆದ 2 ತರಗತಿನಲ್ಲಿ ಇಂಟ್ರೊಡಕ್ಷನ್ ಆಗಿದೆ. ಇವತ್ತಿನ ತರಗತಿನಲ್ಲಿ ಸಂಶೋಧನೆಯ ಸಮಸ್ಯೆಯ ಪರಿಕಲ್ಪನೆ. ಯಾವುದಾದ್ರೂ ಒಂದು ಸಂಶೋಧನೆ ಆಗ್ಬೇಕು ಅನ್ನೋದೇ ಆದ್ರೆ ಅದರಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಇರಬೇಕು. ಸಮಸ್ಯೆ ಯಾವ ರೀತಿ ಆಗಿರ್ಬೇಕು, ಹೇಗಿರ್ಬೇಕು, ಅದ್ರ ಸ್ವರೂಪ ಏನು, ಅದ್ರ ಪರಿಕಲ್ಪನೆ ಏನು, ಅದರ ಬಗ್ಗೆ ಇವತ್ತು ವಿಶದವಾಗಿ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಪ್ರಾಕಲ್ಪನೆ. ಒಂದು ಸಮಸ್ಯೆಯನ್ನ ನಾವು ಐಡೆಂಟಿಫೈ ಮಾಡಿದ ನಂತರ ಆ ಸಮಸ್ಯೆಗೆ ಪರಿಹಾರವನ್ನು ನಾವು ಹುಡುಕ್ಬೇಕು ಅನ್ನೋದೇ ಆದ್ರೆ ಯಾವ ರೀತಿಯಾಗಿ ಆ ಒಂದು ಸಮಸ್ಯೆಗೆ ಪರಿಹಾರಗಳನ್ನು ಹುಡ್ಕೋಬೇಕು. ಸಮ್ ಟೈಮ್ ನಾವು ಒಂದು ಆನ್ಸರ್ ಅನ್ನ ಒಂದು ಸಮಸ್ಯೆ ಇದೆ ಅಂತ ಅಂದಾಗ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು, ಏನು ಈ ರೀತಿಯಾದಂತಹ ಉತ್ತರವನ್ನು ನಾವು ಪಡ್ಕೋಬಹುದು ಅಂತ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಈಗ ಸ್ಟ್ರೆಸ್ ಅಥವಾ ಅಕಾಡೆಮಿಕ್ ಅಚೀವ್ಮೆಂಟ್, ಇವೆರಡರ ನಡುವೆ ನಮಗೆ ಋಣಾತ್ಮಕವಾದ ಸಂಬಂಧ ಇದೆ. ದೇರ್ ವಿಲ್ ಬಿ ಎ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಅಕಾಡೆಮಿಕ್ ಅಚೀವ್ಮೆಂಟ್. ಈ ರೀತಿಯಾದಂತಹ ಒಂದು ಅಸಂಪ್ಷನ್ಸ್. ಏನಕ್ಕೆ ಅಸಂಪ್ಷನ್ ಅನ್ನ ಇಟ್ಕೋಬೇಕು ಅನ್ನೋದೇ ಆದ್ರೆ ನಾವು ಆ ಒಂದು ಹೈಪೋಥಿಸಿಸ್ ಅನ್ನ ಟೆಸ್ಟ್ ಮಾಡಬೇಕು. ಸಮ್ ಟೈಮ್ಸ್ ಏನಾಗುತ್ತೆ, ಥಿಯರಿ ಏನೋ ಒಂದು ಹೇಳುತ್ತೆ. ಥಿಯರಿ ಒಂದು ಬಿಲ್ಡ್ ಮಾಡಿದ್ದಾರೆ, ಒಂದು ಥಿಯರಿ ರಚನೆ ಆಗಿದೆ ಅನ್ನೋದೇ ಆದ್ರೆ ಅದಕ್ಕೆ ಅದರದೇ ಆದಂತ ಒಂದು ಎವಿಡೆನ್ಸ್ ಗಳ ಮುಖಾಂತರ ಒಂದು ಥಿಯರಿಯನ್ನ ಬಿಲ್ಡ್ ಮಾಡಿರ್ತಾರೆ. ಆ ಥಿಯರಿಟಿಕಲ್ ಆಸ್ಪೆಕ್ಟ್ ನಾವು ಪ್ರಾಕ್ಟಿಕಾಲಿಟಿಗೆ ಇಳಿಸಿದಾಗ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಆ ಥಿಯರಿಟಿಕಲ್ ಕಾನ್ಸೆಪ್ಟ್ ಏನಿದೆಯಲ್ಲ, ಆ ಥಿಯರಿಟಿಕಲ್ ಕಾನ್ಸೆಪ್ಟ್ ಗಳನ್ನ ನಾವು ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ಅಧ್ಯಯನ ಮಾಡಿ ಆನ್ಸರ್ ಅಥವಾ ಪರಿಹಾರಗಳನ್ನ ಸೂಚಿಸುವಂತ ಒಂದು ಪ್ರಕ್ರಿಯೆಗೆ ನಮಗೆ ಹೈಪೋಥಿಸಿಸ್, ಪರಿಕಲ್ಪನೆಗಳು ಬೇಕು. ಪರಿಕಲ್ಪನೆಗಳು ಏನಕ್ಕೆ ಬೇಕು ಅಂತಂದ್ರೆ ಅದು ನಮ್ಮ ಓವರ್ ಆಲ್ ರಿಸರ್ಚ್ ನ ಡೈರೆಕ್ಷನ್ ಅನ್ನ ಸೂಚಿಸುತ್ತೆ. ಒಂದು ಸಂಶೋಧನೆ ಅಂತ ಅಂದ್ರೆ ತುಂಬಾ ವಿಷಯಗಳು ಇರ್ತಕ್ಕಂತಹ ಒಂದು 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 ಸ್ಟೋರ್ ರೂಮ್ ಅಂತ ಹೇಳ್ಬೋದು. ಎಲ್ಲಾ ತರದ ವಿಷಯಗಳು, ಒಂದು ಡೇಟಾ ಅಂತ ಬಂದ್ರೆ ಒಂದು ಎಲ್ಲಾ ತರದ ವಿಷಯಗಳು ಇರುತ್ತೆ. ಅದರಲ್ಲಿ ನಮಗೆ ಯಾವ್ದು ಬೇಕು, ನಮ್ಮ ಡೈರೆಕ್ಷನ್ ಯಾವ ಡೈರೆಕ್ಷನ್ ಅಲ್ಲಿ ಇರಬೇಕು, ನಮ್ಮ ರಿಸರ್ಚ್ ಆಕ್ಟಿವಿಟೀಸು ಏನನ್ನ ನಾವು ಅಸೆಸ್ ಮಾಡಬೇಕು, ಏನನ್ನ ನಾವು ಮೌಲ್ಯಮಾಪನಗಳನ್ನ ಮಾಡಬೇಕು, ಯಾವ ರೀತಿಯಾದಂತಹ ಆನ್ಸರ್ಗಳನ್ನ ನಾವು ನಿರೀಕ್ಷೆಗಳನ್ನ ಮಾಡಬಹುದು. ಇಂತಹ ಡೈರೆಕ್ಷನ್ಗಳನ್ನ ನಾವು ತೋರಿಸ್ಬೇಕು. ಡೈರೆಕ್ಷನ್ ಆಧಾರದ ಮೇಲೆ ನಾವು ಹೋಗ್ಬೇಕು, ಒಂದು ವಿಷಯವನ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಆಬ್ಜೆಕ್ಟಿವ್ಸ್ಗಳು ಬೇಕು. ಅದೇ ರೀತಿ ನಿರ್ದಿಷ್ಟವಾದಂತಹ ಒಂದು ಹೈಪೋಥಿಸಿಸ್ಗಳು ಬೇಕು. ಹೈಪೋಥಿಸಿಸ್ ಅಥವಾ ಆಬ್ಜೆಕ್ಟಿವ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನಾವು ಏನ್ ಮಾಡಕ್ ಹೊರಟಿದೀವಿ, ಅಥವಾ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಈ ರೀತಿಯಾಗಿ ಇರಬಹುದು. ಅಥವಾ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕೆಲವು ಸಲ ಏನಾಗಿರುತ್ತೆ, ಬಿಕಾಸ್ ಇದು ಸೈಕಾಲಜಿಕಲ್ ಎಲಿಮೆಂಟ್ ಆಗಿರೋದ್ರಿಂದ ಕೆಲವು ಸಲ ಈಗ ಮ್ಯಾಥಮೆಟಿಕ್ಸ್ 2+2, ವ್ಯಕ್ತಿ ಯಾವುದೇ ಸಿಚುವೇಶನ್ ಎಲ್ಲೇ ಇರಲಿ ಉತ್ತರ ಒಂದೇ ಆಗಿರುತ್ತೆ. ಆದ್ರೆ ಸೈಕಾಲಜಿಕಲ್ ಆಸ್ಪೆಕ್ಟ್ ಆ ತರ ಇರೋದಿಲ್ಲ. ಕೆಲವು ಸಲ ಅವ್ರ ಎಮೋಷನ್ಸ್, ನಾವು ಎಕ್ಸ್ಪೆಕ್ಟ್ ಮಾಡಿರೋಂತಹ ಎಮೋಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ನಿರೀಕ್ಷೆ ನಾವೇನೋ ಅಂದ್ಕೊಂಡಿರ್ತೀವಲ್ಲ, ಅದರ ವಿರುದ್ಧ ರೀತಿಯಾದಂತಹ ಎಮೋಷನ್ಸ್ಗಳು, ಫೀಲಿಂಗ್ಸ್ಗಳು, ಅವರ ವರ್ತನೆಗಳು, ಅವರ ರಿಪ್ಲೈಗಳು, ರೆಸ್ಪಾನ್ಸಸ್ಗಳು ಬರುವಂತ ಸಾಧ್ಯತೆಗಳು ಹೆಚ್ಚು. ಫಾರ್ ಎಕ್ಸಾಂಪಲ್, ಆಟಿಟ್ಯೂಡ್ಗಳನ್ನ ನಾವು ಅಸೆಸ್ ಮಾಡಬೇಕು. ಆಟಿಟ್ಯೂಡ್ ಟುವರ್ಡ್ಸ್ ಯೂನಿವರ್ಸಿಟಿ, ಆಟಿಟ್ಯೂಡ್ ಟುವರ್ಡ್ಸ್ ಸ್ಟೇಟ್ ಅಥವಾ ಗೌರ್ಮೆಂಟ್, ಆಟಿಟ್ಯೂಡ್ ಟುವರ್ಡ್ಸ್ ಅವರ್ ನೇಷನ್. ಕೆಲವು ಸಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೋ ಒಂದು ಘಟನೆ ನಡೀತೆ, ಆ ಘಟನೆ ಯಾರಿಂದ ಆಗಿದೆ, ಅದ್ರ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಒಪಿನಿಯನ್ಗಳು ಚೇಂಜ್ ಆಗ್ಬೋದು. ಏನೋ ಒಂದು ನಮಗೆ ಒಂದು ಸಪೋರ್ಟಿವ್ ಆಗಿ ಇರುತ್ತೆ, ಅವ್ರ ಬಗ್ಗೆ ಒಂದು ಒಪಿನಿಯನ್ಸ್, ಒಳ್ಳೆ ಒಪಿನಿಯನ್ಸ್ ಇರಬಹುದು. ಅವ್ರ ಕಡೆಯಿಂದ ಏನೋ ಒಂದು ನೆಗೆಟಿವ್ ಅಥವಾ ಕೆಟ್ಟದ್ದಾಗ್ತಾ ಇದೆ ಅಂತ ಅಂದಾಗ ಅವ್ರ ಒಪಿನಿಯನ್ಸ್, ಅವ್ರ ಮೇಲೆ ಇದ್ದಂತಹ ಅಥವಾ ಒಂದು ರಾಜ್ಯ, ಒಂದು ದೇಶ, ಅದ್ರ ಮೇಲೆ ಇರ್ತಕ್ಕಂಥ ನಮ್ಮ ಒಪಿನಿಯನ್ಸ್ಗಳು ಅಂದ್ರೆ ಆಟಿಟ್ಯೂಡ್ಗಳು ಚೇಂಜಸ್ ಆಗ್ಬೋದು.
ಓಕೆ, ಸೊ ಈ ಸೈಕಲಾಜಿಕಲ್ ಎಲಿಮೆಂಟ್ಗಳು ಇದೇ ರೀತಿಯಾಗಿ ಇರುತ್ತೆ. ಸೊ ಒಂದು ಅಸಂಪ್ಷನ್ ಅನ್ನ ಇಟ್ಕೋಬಹುದು. ಓಕೆ, ಆ ಅಸಂಪ್ಷನ್ ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಆ ಟೆಸ್ಟ್ ಮಾಡಬೇಕು ಅನ್ನೋದೇ ಆದ್ರೆ ನಾವು ಒಂದು ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ನಾವು ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಇಂಥ ವೈಜ್ಞಾನಿಕ ಪ್ರಕ್ರಿಯೆಗಳನ್ನು ನಾವು ಒನ್ ಬೈ ಒನ್ ನೋಡೋದೇ ಆದ್ರೆ, ಸೊ ಅದರಲ್ಲಿ ಪ್ರಮುಖವಾಗಿ ಬೇಕಾಗಿರೋದಂಥದ್ದು ಸಂಶೋಧನಾ ಸಮಸ್ಯೆಯ ಪರಿಕಲ್ಪನೆ. ಸೊ ಅಫ್ಕೋರ್ಸ್ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಮಾಡಬೇಕು ಅನ್ನೋದೇ ಆದ್ರೆ ಸೊ ಅಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಇರಬೇಕು. ಓಕೆ, ಸೊ ನಾವು ಎಜುಕೇಶನ್ ಪರಿವ್ಯಾಪ್ತಿಯಲ್ಲಿ ನಾವು ಅಧ್ಯಯನ ಮಾಡಬೇಕು ಅನ್ನೋದೇ ಆದ್ರೆ ಸೊ ಅಫ್ಕೋರ್ಸ್ ಸಬ್ಜೆಕ್ಟ್ ವೈಸು ಸೊ ಅದರದೇ ಆದಂಥ ಕೆಲವೊಂದು ಸಮಸ್ಯೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಸೈಕಾಲಜಿ ಅಂತ ತೆಗೆದುಕೊಳ್ಳೋದು. ಸೊ ಸೈಕಾಲಜಿ ಅಂತ ತೆಗೆದುಕೊಂಡ್ರೆ ಸೊ ಏನು ಡೆಫಿನೇಷನ್ ಏನು ಸೈಕಾಲಜಿದು? ಇಟ್ಸ್ ಎ ಸೈಂಟಿಫಿಕ್ ಸ್ಟಡಿ ಆಫ್ ಬಿಹೇವಿಯರ್ ಅಂತ ಅಂದ್ರೆ ಸೊ ಬಿಹೇವಿಯರ್ ನಮ್ಮ ಫಿಸಿಕಲ್ ಡೈಮೆನ್ಷನ್ಸ್ ಬರುತ್ತೆ, ಫಿಸಿಕಲ್ ಆಸ್ಪೆಕ್ಟ್ಗಳು ಬರುತ್ತೆ, ಸ್ಟ್ರಕ್ಚರ್ಸ್ ಬರುತ್ತೆ, ಆರ್ಗಾನಿಸಮ್ಸ್ ಸ್ಟ್ರಕ್ಚರ್ಸ್ಗಳು ಬರುತ್ತೆ, ಯಾವ ರೀತಿ ಫಂಕ್ಷನ್ಸ್ ಮಾಡ್ತಾ ಇದೆ, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅಥವಾ ಪ್ರಾಪರ್ ಆರ್ ಸಮಥಿಂಗ್ ಡಿಫ್ರೆಂಟ್. ಸೊ ಎಲ್ಲದೂ ಸಹ ಅದರಲ್ಲಿ ಬರ್ತಾ ಹೋಗುತ್ತೆ. ಸೊ ಅದೇ ರೀತಿ ಕಾಗ್ನಿಟಿವ್ ಎಲಿಮೆಂಟ್ಗಳಂತ ಬರುತ್ತೆ. ಕಾಗ್ನಿಟಿವ್ ಎಲಿಮೆಂಟ್ಗಳಂತಂದ್ರೆ ಸೊ ಏನೆಲ್ಲ ಪ್ರಕ್ರಿಯೆಗಳು ನಮ್ಮ ಬ್ರೈನ್ ಅಲ್ಲಿ ನಡೀತಾ ಹೋಗುತ್ತೆ, ಸೊ ಎಲ್ಲಾ ಪ್ರಕ್ರಿಯೆಗಳನ್ನ ನಾವು ಕಾಗ್ನಿಟಿವ್ ಎಲಿಮೆಂಟ್ಗಳಂತ ಕರಿತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಲರ್ನಿಂಗ್, ಮೆಮೊರಿ, ಡಿಸಿಷನ್ ಮೇಕಿಂಗ್, ಕ್ರಿಯೇಟಿವಿಟಿ, ಹೈಯರ್ ಕಾಗ್ನಿಟಿವ್ ಎಲಿಮೆಂಟ್ ಅಂತ ಕರೀತಾರೆ. ಕ್ರಿಯೇಟಿವ್ ಥಿಂಕಿಂಗು, ಕ್ರಿಟಿಕಲ್ ಥಿಂಕಿಂಗು, ಡಿಸಿಷನ್ ಮೇಕಿಂಗು, ರೀಸನಿಂಗು. ಓಕೆ, ಸೊ ಪ್ರೈಮರಿ ಕಾಗ್ನಿಟಿವ್ ಎಲಿಮೆಂಟ್ಗಳು ಸೊ ಲರ್ನಿಂಗು, ಮೆಮೊರೀಸು, ಓಕೆ, ಸೊ ಇಂಟೆಲಿಜೆನ್ಸು, ಕ್ರಿಯೇಟಿವಿಟಿ, ಸೊ ಈ ಥರದ್ದೆಲ್ಲ. ಸೊ ಒಂದೊಂದು ಫಾರ್ ಎಕ್ಸಾಂಪಲ್ ಸ್ಟ್ರೆಸ್, ಸೈಕೋಸೋಷಿಯಲ್ ಡೈಮೆನ್ಷನ್ ಅಂತ ಬಂದರೆ ಪರ್ಸನಾಲಿಟಿ ಟ್ರೈಟ್ಸ್ಗಳು ಬರುತ್ತೆ. ಪರ್ಸನಾಲಿಟಿ ಟ್ರೈಟ್ಸ್ಗಳ ಜೊತೆಗೆ ಎಮೋಷನ್ಸ್ಗಳು ಬರುತ್ತೆ, ಫೀಲಿಂಗ್ಸ್ಗಳು ಬರುತ್ತೆ. ಇನ್ ಟರ್ಮ್ಸ್ ಆಫ್ ಡಿಸಾರ್ಡರ್ಸ್ ಅಂತ ಬಂದಾಗ ಸೊ ಸೈಕಲಾಜಿಕಲ್ ಡಿಸಾರ್ಡರ್ಸು ಸೊ ಒಂದಷ್ಟು ಅಕಾರ್ಡಿಂಗ್ ಟು DSM-5 ಮತ್ತು ICD-10 ಸೊ ದೇರ್ ಆರ್ ಮೆನಿ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಆರ್ ದೇರ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ಮೇನಿಯಾ, ಫೋಬಿಯಾ, ಓಕೆ, ಬೈಪೋಲಾರು, ಯೂನಿಪೋಲಾರು, ಸೊಮಟೋಫಾರಮ್. ಸೊ ಎಲ್ಲದೂ ಸಹ ಒಂದು ಸಮಸ್ಯೆ ಇರ್ತಕ್ಕಂಥ, ಅಂದ್ರೆ ಒಂದು ಕ್ಷೇತ್ರದಲ್ಲಿ ನಾವು ಏನಾದ್ರು ಒಂದು ಅಧ್ಯಯನ ಮಾಡಬೇಕು ಅಂತಂದ್ರೆ ಸೊ ಇವೆಲ್ಲ ಪ್ರಾಬ್ಲಮೆಟಿಕ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ನಮ್ಮ ಪರ್ಸನಾಲಿಟಿನಲ್ಲಿ ಓಕೆ ಎಲ್ಲದು ನಾರ್ಮಲ್ ಆಗಿದೆಯಾ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಾರ್ಮಲ್ ಆಗಿದೆಯಾ ಅಂತಂದ್ರೆ ಸೊ ಒಂದಲ್ಲ ಒಂದು ರೀತಿಯಲ್ಲಿ ಅಪಸಾಮಾನ್ಯತೆ ಅಥವಾ ಅಸಾಮಾನ್ಯತೆ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಓಕೆ, ಸೊ ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್ ಎಬಿಲಿಟೀಸ್ ಅಂತ ಬಂದರೆ ನಮ್ಮ ಮೆಮೊರಿ ಕೆಲವು ಸಲ ನಾರ್ಮಲ್ ಆಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ವೆರಿ ಸ್ಟ್ರಾಂಗ್ ಆಗಿರ್ಬೋದು, ಕೆಲವೊಂದು ಏರಿಯಾಗಳಲ್ಲಿ ಅಂದರೆ ಎಪಿಸೋಡಿಕ್ ಮೆಮೊರಿ. ಸೊ ಮೆಮೊರಿ ಅಂತ ಅಂದರೆ ಅದರಲ್ಲಿ ಬೇರೆ ಬೇರೆ ಎಲಿಮೆಂಟ್ಗಳು ಬರ್ತಾ ಹೋಗುತ್ತೆ. ಲರ್ನಿಂಗ್ ಅಂತ ಅಂದರೆ ವಿಜುವಲ್ ರಿಲೇಟೆಡ್ ಸ್ಟ್ರಾಂಗ್ ಆಗಿರ್ಬೋದು, ಆಡಿಟರಿ ರಿಲೇಟೆಡ್ ತುಂಬ ಪೂರ್ ಆಗಿರಬಹುದು. ಸೊ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಎಬಿಲಿಟೀಸ್ಗಳು ಕೆಲವೊಂದು ಆಸ್ಪೆಕ್ಟ್ಗಳಲ್ಲಿ ಸ್ಟ್ರಾಂಗ್ ಇದ್ದರೆ ಕೆಲವೊಂದು ಆಸ್ಪೆಕ್ಟ್ಗಳಲ್ಲಿ ತುಂಬ ವೀಕ್ ಇರುತ್ತೆ, ಮಾಡ್ರೇಟ್ ಆಗಿರುತ್ತೆ. ಸೊ ಬೇರೆ ಬೇರೆ ಒಂದು ಪೊಸಿಷನಲ್ಲಿ ಇರ್ತಾ ಹೋಗುತ್ತೆ. ಸೊ ಅದನ್ನು ನಾವು ಇನ್ ಟರ್ಮ್ಸ್ ಆಫ್ ಪ್ರಾಬ್ಲಮ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಅಕಾಡೆಮಿಕ್ ಅಚೀವ್ಮೆಂಟನ್ನು, ಸೊ ಅಕಾಡೆಮಿಕ್ ಅಚೀವ್ಮೆಂಟ್ ಸೊ ಅದರಲ್ಲಿ ಕ್ರಿಯೇಟಿವಿಟಿ ಬರುತ್ತೆ, ಲರ್ನಿಂಗ್ ಪ್ರೋಸೆಸ್ ಬರುತ್ತೆ, ಮೆಮೊರಿ ಬರುತ್ತೆ. ಸೊ ಎಲ್ಲದು ಇನ್ಕ್ಲೂಡ್ ಆಗಿ ಅಕಾಡೆಮಿಕ್ ಅಚೀವ್ಮೆಂಟ್ ಅಥವಾ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ. ಸೊ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅನ್ನ ನಾವು ಅಸೆಸ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಮೆಮೊರಿ ಸ್ಟ್ರೆಂತ್ ಅಥವಾ ಸ್ಟ್ರಾಟಜೀಸ್ ಅಥವಾ ಮೆಮೊರಿ ಇಂಪ್ರೂವ್ಮೆಂಟ್ ಸ್ಟ್ರಾಟಜೀಸ್ಗಳು ಏನು ಮಾಡ್ಕೊಂಡಿದೀವಿ ನಾವು, ಲರ್ನಿಂಗ್ ಸ್ಟೈಲ್ಸ್ ಯಾವುದು. ಓಕೆ, ಲರ್ನಿಂಗ್ ಸ್ಟೈಲ್ಸ್ ಅಂತ ಅಂದ್ರೆ ಆಡಿಟರಿ ಸ್ಟೈಲ್ಸ್ ಇರುತ್ತೆ, ವಾಟ್ ಇಸ್ ದಟ್, ರೀಡಿಂಗು, ರೈಟಿಂಗು ಆ್ಯಂಡ್ ಆಡಿಯೋ, ಕೆನಸ್ಥೆಟಿಕ್ಕು. ಸೊ ಈ ರೀತಿಯಿಂದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲರ್ನಿಂಗ್ ಸ್ಟೈಲ್ಸ್ಗಳು ಬರುತ್ತೆ. ಸೊ ಅದರಲ್ಲಿ ಯಾವುದು ಸೊ ನಾವು ಸ್ಟ್ರಾಂಗ್ ಆಗಿದ್ದೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಪೇರೆಂಟಿಂಗ್ ಸ್ಟೈಲ್ ಸೊ ಹೇಗೆ ಅವರ ಒಂದು ವಿದ್ಯಾಭ್ಯಾಸದ ಮೇಲೆ ಎಫೆಕ್ಟ್ ಅಥವಾ ಇಂಪ್ಯಾಕ್ಟನ್ನು ಮಾಡುತ್ತೆ. ಸೊ ಈ ರೀತಿಯಾದಂಥ ಒಂದು ಸ್ಟಡೀಸ್ಗಳು ಇದೆ ಅಂತಂದರೆ ಫಾರ್ ಎಕ್ಸಾಂಪಲ್ ಪೂರ್ ಲರ್ನಿಂಗ್ ಇದೆ ಅಥವಾ ಕಲಿಕೆನಲ್ಲಿ ಹಿಂದುಳಿದಿದ್ದಾನೆ ಅಂತ ಅಂದರೆ ಅವನಿಗೆ ಮೆಮೊರಿ ಇಲ್ಲ, ಲರ್ನಿಂಗ್ ಎಬಿಲಿಟೀಸ್ ಇಲ್ಲ, ಅಥವಾ
ಕ್ಲಾಸ್ಗೆ ಹೊಂದಾಣಿಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಫ್ರೆಂಡ್ಸ್ ಅಡ್ಜಸ್ಟ್ಮೆಂಟ್ ತುಂಬಾ ಕಡಿಮೆ ಇದೆ, ಅಥವಾ ಅವ್ನು ಕಮ್ಯೂಟ್ ಮಾಡ್ತಾ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆಯಲ್ಲ ತುಂಬಾ ದೂರ ಇದೆ. ಸೊ ಬೇರೆ ಬೇರೆ ರೀಸನ್ಸ್ಗಳು ಇರುತ್ತೆ. ನನ್ನ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಅಂತಂದ್ರೆ ನನ್ನ ಮೆಮೊರಿ ಒಂದೇ ಅಥವಾ ಟೀಚಿಂಗ್ ಮೆಥಡ್ ಒಂದೇ ಕಾರಣ ಆಗೋದಿಲ್ಲ. ನನಗೆ ಸ್ಟ್ರೆಸ್ ಇದೆ ಅಂತಂದ್ರೆ, ಅಕಾಡೆಮಿಕ್ ಸ್ಟ್ರೆಸ್ ಇದೆ ಅಂತಂದ್ರೆ ನಾನು ಪ್ರಿಪ್ರೇಷನ್ ಆಗಿಲ್ಲ ಅನ್ನೋದು ಒಂದೇ ಕಾರಣ ಅಲ್ಲ, ಅದ್ರ ಜೊತೆಗೆ 10 ಕಾರಣಗಳಿರುತ್ತೆ. ಓಕೆ, ಏನೋ ಪಿಯರ್ ಪ್ರೆಷರ್ಸ್ ಇರ್ಬೋದು, ಇನ್ಸೈಡ್ ಆರ್ ಔಟ್ಸೈಡ್ ಎನ್ವಿರಾನ್ಮೆಂಟ್ ಇರ್ಬೋದು ಸ್ಕೂಲ್ದು, ಅದೇ ರೀತಿ ಫ್ಯಾಮಿಲಿ ಅಥವಾ ಓಮ್ ಎನ್ವಿರಾನ್ಮೆಂಟ್ ಇರ್ಬೋದು, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟು. ನನಗೆ ಇಂಟ್ರೆಸ್ಟ್ ಇಲ್ಲದೇ ಇರಬಹುದು, ನನ್ನ ಇಂಟ್ರೆಸ್ಟ್ ಬೇರೆ ಕಡೆ ಇರಬಹುದು, ನನ್ನ ಎನರ್ಜಿ ಬೇರೆ ಕಡೆ ಫ್ಲೋ ಆಗ್ತಾ ಇರಬಹುದು. ಸೊ ಒಂದು ಸಮಸ್ಯೆ ಅಂತ ನಾವು ಐಡೆಂಟಿಫೈ ಮಾಡಿದ್ರೆ ಅದಕ್ಕೆ ಸಮಸ್ಯೆಗೆ ಕಾರಣ ಆಗಿರ್ತಕ್ಕಂಥ ಒಂದು ಕಾಸ್ ರೂಟನ್ನು ನಾವು ಬೆನ್ನತ್ತಿ ಹೋದ್ರೆ ನಮಗೆ ಅಲ್ಲಿ ಸಿಗುವಂಥ ಕಾಸ್ ರೂಟ್ಗಳು ಬೇರೆ ಬೇರೆಯಾಗಿ ಸಿಗ್ತಾ ಹೋಗ್ತವೆ. ಸೊ ಹೀಗೆ ಸಮಸ್ಯೆ ಅಂತಕ್ಕಂಥದ್ದು ಒಂದು ಸಂಶೋಧನೆಗೆ ಮೂಲ. ಆ ಸಮಸ್ಯೆಯ ಸ್ವರೂಪಗಳನ್ನು ಅರ್ಥ ಮಾಡಿಕೊಳ್ಳದಲೆ ನಾವು ಏನಾದರೂ ಒಂದು ಸಂಶೋಧನೆಯನ್ನು ಕೈಗೊಳ್ತೀವಿ ಅನ್ನೋದೇ ಆದರೆ ನಮ್ಮ ಸಂಶೋಧನೆಯ ಒಂದು ದಿಕ್ಕೆ ಬದಲಾಗಿ ಹೋಗ್ಬಿಡುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದನ್ನ ಟೆಸ್ಟ್ ಕನ್ಸ್ಟ್ರಕ್ಷನ್ನು ಅಥವಾ ಒಂದು ಡೆವಲಪ್ಮೆಂಟು ಅಂತ ನಾವು ಮಾಡಕ್ ಹೋದಾಗ, ಅಥವಾ ಏನಾದರೂ ಒಂದು ಕಾನ್ಸೆಪ್ಟ್, ನ್ಯೂ ಕಾನ್ಸೆಪ್ಟ್ ಅಂತ ಹೋದಾಗ, ಸೊ ಇಂತಹ ಅನೇಕ ಸಮಸ್ಯೆಗಳಿಗೆ ಎದುರಾಗುವಂಥದ್ದು ಜಾಸ್ತಿ. ಫಾರ್ ಎಕ್ಸಾಂಪಲ್, ನಾವು ಎಕ್ಸ್ಪೆಕ್ಟ್ ಮಾಡೋ ಅಂಥದ್ದೇ ಒಂದು, ಅಥವಾ ನಾವು ಅಂದ್ಕೊಂಡಿರೋ ಮಾಹಿತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದೇ ಒಂದು, ಆದರೆ ನಾವು ಕನ್ವೆ ಮಾಡುವಂತಹ ವಿಷಯನೇ ಬೇರೆ ಮತ್ತೊಂದಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ದೇರ್ ವಿಲ್ ಬಿ ಎ ಗ್ಯಾಪ್ ಬಿಟ್ವೀನ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ದೆನ್ ಔಟ್ಕಮ್. ಸಂಶೋಧನೆ ಯಾವಾಗಲೂ ಸಿಸ್ಟಮೆಟಿಕ್ ಆಗಿರಬೇಕು. ಸೊ ನಾವೇನು ಅಂದ್ಕೊಂಡಿರ್ತೀವಿ ಆಲ್ಮೋಸ್ಟ್ ಅದನ್ನ ರೀಚ್ ಮಾಡೋ ತರಕ್ಕಿರಬೇಕು. ಸೊ ಅದು ವ್ಯವಸ್ಥಿತವಾಗಿರುತ್ತೆ. ಸೊ ವ್ಯವಸ್ಥಿತವಾಗಿ ಇದ್ದೂ ಸಹ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗೆ ತದ್ವಿರುದ್ಧವಾದಂತಹ ಅಥವಾ ನಾವು ಹೋಗ್ತಕ್ಕಂಥ ದಾರಿನೇ ಸರಿ ಇಲ್ಲ ಅಂತ ಅಂದಾಗ ಸೊ ಅದು ಒಂದು ವ್ಯವಸ್ಥಿತ ಸಂಶೋಧನೆ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸ್ಟ್ರೆಸ್ನ ಅಸೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸ್ಟ್ರೆಸ್ನ ಬಿಟ್ಟು ಆಂಗ್ಸೈಟಿ ಥರದ್ದು ಕಾರಣಗಳನ್ನು ನಾವು ನಿರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ. ನಾವು ಯಾವಾಗ ಫ್ರೇಮ್ ಮಾಡ್ತೀವಿ, ಓಕೆ, ಕ್ವಶನೇರನ್ನು ಫ್ರೇಮ್ ಮಾಡಬೇಕು, ಮೆಥಡಾಲಜಿಗಳನ್ನು ಫ್ರೇಮ್ ಮಾಡಬೇಕು, ಸೊ ಯಾವ ಏಜ್ ಗ್ರೂಪನ ಮೇಲೆ ನಾವು ಅಧ್ಯಯನ ಮಾಡಬೇಕು. ಸೊ ದೇರ್ ವಿಲ್ ಬಿ ಎ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್. ಆ ಪ್ರೊಸೀಜರ್ ನಾವು ಫಾಲೋ ಮಾಡಿದ್ರೆ ಸೊ ಡೆಫಿನೆಟ್ಲಿ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟನ್ನು ಅಥವಾ ಎಕ್ಸ್ಪೆಕ್ಟೆಡ್ ಔಟ್ಕಮನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಸಂಶೋಧನಾ ಸಮಸ್ಯೆಯ ವ್ಯಾಖ್ಯಾನ ಡೆಫಿನೇಷನ್ ಕೊಡಬೇಕು. ಒಂದು ಸಮಸ್ಯೆ ಅಂತ ಅಂದಾಗ ಏನು? ಫಾರ್ ಎಕ್ಸಾಂಪಲ್, ಸ್ಟ್ರೆಸ್ ಅಂತಂದ್ರೆ ಯಾವ ಸ್ಟ್ರೆಸ್? ಅಕಾಡೆಮಿಕ್ ಸ್ಟ್ರೆಸ್ಸಾ, ವರ್ಕಿಂಗ್ ಸ್ಟ್ರೆಸ್ಸಾ, ಅಥವಾ ಪಿಯರ್ ಸ್ಟ್ರೆಸ್ಸಾ, ಓಕೆ, ಪೇರೆಂಟ್ ಸ್ಟ್ರೆಸ್ಸಾ? ಯಾವ ರೀತಿಯಾದಂಥ ಸ್ಟ್ರೆಸ್ಸನ್ನು ನಾವು ಅಸೆಸ್ ಮಾಡ್ತೀವಿ? ಏಕೆಂತಂದರೆ ಅಕಾಡೆಮಿಕ್ ಸ್ಟ್ರೆಸ್ನ ನಾವು ಅಸೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ತೆಗೆದುಕೊಂಡಿರೋಂಥ ಕ್ವಶನೇರು ಅದಕ್ಕೆ ರಿಲೇಟೆಡೇ ಇಲ್ಲ, ಅದಿನ್ಯಾವುದೋ ಸ್ಟ್ರೆಸ್ಸನ್ನು ಅಸೆಸ್ ಮಾಡ್ತಾ ಇದೆ. ಸೊ ದಟ್ ಈಸ್ ನಾಟ್, ಅದು ಆ ರೀತಿ ಆಗಲಿಕ್ಕೆ ಆಗೋದಿಲ್ಲ. ನಾವು ಏನು ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡಿದೀವಿ, ಏನು ಹೈಪೋಥಿಸಿಸ್ಗಳನ್ನ ಹಾಕೊಂಡಿದೀವಿ, ಸೊ ಅದು ಆ ಕ್ವಶನೇರ್ ಮುಖಾಂತರ ಅಸೆಸ್ ಮಾಡಲಿಕ್ಕೆ ಸಾಧ್ಯವಾ? ಸೊ ಅಂದ್ರೆ ಆ ಸಮಸ್ಯೆಯನ್ನ ವ್ಯಾಖ್ಯಾನ ಮಾಡಬೇಕು. ಅಕಾಡೆಮಿಕ್ ಸ್ಟ್ರೆಸ್ ಅಂತಂದ್ರೆ ಏನು? ಅಕಾಡೆಮಿಕ್ ಸ್ಟ್ರೆಸ್ ಅಂತಂದ್ರೆ ಬರೇ ಇಂಟರ್ನಲ್ ಶಾಲಾ ಆಂತರಿಕ ವಾತಾವರಣ ಇರುತ್ತಲ್ಲ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಇರೋದಲ್ಲ, ಅಲ್ಲಿಗೆ ರಿಲೇಟೆಡ್ ಮಾತ್ರ ಇರುತ್ತಾ, ಅಥವಾ ಎಕ್ಸ್ಟರ್ನಲ್ಲೂ ಸಹ ಅದಕ್ಕೆ ಇನ್ಕ್ಲೂಡ್ ಆಗುತ್ತಾ, ಅಥವಾ ಅವ್ರ ಪರ್ಸನಲ್ ಫ್ಯಾಕ್ಟರ್ಸು ಇನ್ಕ್ಲೂಡ್ ಆಗುತ್ತಾ? ಫ್ಯಾಮಿಲಿ ಫ್ಯಾಕ್ಟರ್ಸ್, ಅವರ ಪರ್ಸನಲ್ ಬಿಟ್ಟು ಆಚೆ ಅವರ ಫ್ಯಾಮಿಲಿ ಫ್ಯಾಕ್ಟರ್ಸ್ಗಳು ಇನ್ಕ್ಲೂಡ್ ಆಗುತ್ತಾ? ಸೊ ಒಂದು ಸಮಸ್ಯೆಯ ಎಲ್ಲೆ ಅಂದ್ರೆ ವ್ಯಾಪ್ತಿ ಅಂತ ಇರುತ್ತಲ್ಲ, ವ್ಯಾಪ್ತಿಯನ್ನ ನಾವು ಡಿಫೈನ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್, ಸೊ ಅದೇ ರೀತಿಯಾದಂಥ ಇಂಟೆಲಿಜೆನ್ಸ್ ಅಥವಾ ಕ್ರಿಯೇಟಿವಿಟಿ. ಸೊ ಕ್ರಿಯೇಟಿವಿಟಿನ ನಾವು ಅಸೆಸ್ ಮಾಡಬೇಕು. ಸೊ ಎಲ್ಲಿ ಅಸೆಸ್ ಮಾಡಬೇಕು ಕ್ರಿಯೇಟಿವಿಟಿನ? ನಾವು ರೈಟಿಂಗ್ ಸ್ಕಿಲ್ಲಲ್ಲಿ ಕ್ರಿಯೇಟಿವಿಟಿನ ನೋಡಬೇಕಾ, ಸ್ಕೆಚಲ್ಲಿ ಕ್ರಿಯೇಟಿವಿಟಿನ ನೋಡಬೇಕಾ? ಓಕೆ, ನಮ್ಮ ಇಂಟೆಲಿಜೆನ್ಸಲ್ಲಿ ಅಥವಾ ಏನೋ ಒಂದು ಪ್ರಾಬ್ಲಮ್
ಒಂದು ಸಮಸ್ಯೆ ಕೊಟ್ರೆ ಅದನ್ನ ಹೇಗೆ ಹೊರಬರ್ತಾರೆ ಅದರಿಂದ, ಅದರಲ್ಲಿ ಅಡಗಿರ್ತಕ್ಕಂಥ ಕ್ರಿಯೇಟಿವಿಟಿನ ನೋಡ್ಬೇಕಾ, ವರ್ಕಿಂಗ್ ಅಲ್ಲಿ ಕ್ರಿಯೇಟಿವಿಟಿ ನೋಡ್ಬೇಕು. ಸೊ ಯಾವ ಕ್ರಿಯೇಟಿವಿಟಿ, ಓಕೆ, ಸೊ ಅದನ್ನ ಡಿಫೈನ್ ಮಾಡಬೇಕು. ಸೊ ಹಂಗಂದ್ರೆ ಏನು, ಫಾರ್ ಎಕ್ಸಾಂಪಲ್ ಕ್ರಿಯೇಟಿವಿಟಿ ವಾಟ್ ಈಸ್ ದ್ಯಾಟ್, ಅದರ ವ್ಯಾಪ್ತಿ ಏನು, ಯಾರ ಏಜ್ ಗ್ರೂಪಿಗೆ ನೋಡ್ತಾ ಇದ್ದೀವಿ, ಓಕೆ, ಚಿಲ್ಡ್ರನ್ಸಾ, ಅಡೋಲಸೆನ್ಸಾ, ಓಕೆ, ಅಡಲ್ಟಾ, ಅದರಲ್ಲಿ ಅರ್ಲಿ ಅಡಲ್ಟಾ. ಸೊ ಅವ್ರವ್ರ ಪ್ಯಾಟರ್ನ್ಸ್ಗಳು ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಮೋಷನಲ್ ಇಂಟೆಲಿಜೆನ್ಸ್ನ ಅಸೆಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಎಮೋಷನಲ್ ಇಂಟೆಲಿಜೆನ್ಸ್ ಡೆವಲಪ್ ಆಗೋದೇ ಆಫ್ಟರ್ 20 years ಆದಮೇಲೆ. ಸೊ ಅದಕ್ಕೂ ಮುಂಚೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂತಂದರೆ ಇಟ್ಸ್ ಎ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ಸ್ ಒನ್ಸ್ ಆ್ಯಂಡ್ ಅದರ್ಸ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ ಅಂತ. ಓಕೆ, ಸೊ ಅದು ಡೆವಲಪ್ ಆಗೋದು ಒಂದು 20 years ಆಗಬೇಕು. ಅಡೋಲಸೆಂಟಲ್ಲೂ ಅದು ಕಾಣಿಸ್ಕೊಳ್ಳಲ್ಲ, ಅಡಲ್ಟ್ಹುಡ್ಡಿಗೆ ಬರಬೇಕು. ಸೊ ಅಡಲ್ಟ್ಹುಡ್ಡಿಗೆ ಬಂದಾಗ ಇನ್ನೊಬ್ಬರ ಫೀಲಿಂಗ್ಸು, ಇನ್ನೊಬ್ಬರ ಎಮೋಷನ್ಸ್ನ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋಂಥ ಎಬಿಲಿಟಿ ಬೆಳೆದಿರುತ್ತೆ. ಬಟ್ ನಾವು ಅದನ್ನು ಅಡೋಲಸೆಂಟ್ ಅಂತ ಏನಾದರೂ ನಾವು ಇಟ್ಕೊಂಡ್ರೆ, ಡಿಫೈನ್ ಮಾಡೋಬೇಕಾದ್ರೆ ಏನಾದ್ರು ತಪ್ಪಾಗಿ ಡಿಫಿನೇಷನ್ಸ್ ಅನ್ನು ಕೊಟ್ಟರೆ, ಸೊ ನಮ್ಮ ಸಂಶೋಧನೆಯನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗೋದಿಲ್ಲ. ಓಕೆ, ಸೊ ಯಾರಲ್ಲಿ ಅದು ಥಿಯರಿ ಏನು ಹೇಳುತ್ತೆ, ಥಿಯರಿಟಿಕಲ್ ಲಿಂಕ್ಸ್ ಅನ್ನ ಹೊಂದಿದೆಯಾ, ಜಸ್ಟಿಫಿಕೇಶನ್ ಕೊಡಬಹುದಾ, ಓಕೆ. ಸೊ ಈ ರೀತಿಯಾದಂತಹ ಕೆಲವೊಂದು ಟೆಕ್ನಿಕಲ್ ಲಾಜಿಕ್ ಇರ್ತಕ್ಕಂತಹ ಒಂದು ಪ್ರಶ್ನೆಗಳಾಗಿರಬೇಕು. ಸೊ ಆ ಪ್ರಶ್ನೆಗೆ ಒಂದು ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ದಾರಿ ನಮಗೆ ಇರಬೇಕು. ಓಕೆ, ಸೊ ಓಕೆ, ಈಗ ಬರ್ಮುಡಾ ಟ್ರಯಾಂಗಲ್ ಅಂತ ಕೇಳಿದೀವಲ್ವಾ. ಸೊ ಅಲ್ಲೇನೋ ಒಂದು ಸಮಸ್ಯೆ ಇದೆ, ಅಲ್ಲಿ ಯಾರು ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ, ಒಂದು ಸಮಸ್ಯೆ. ಬಟ್ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಕಂಡುಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅಂದಾಗ, ಸೊ ಅದು ಸಮಸ್ಯೆಯಾಗಿ ಉಳಿದ್ಬಿಡುತ್ತೆ. ಸೊ ನಮ್ಗೆ ಅನ್ನಿಸ್ಬೇಕು ಆ ಸಮಸ್ಯೆಗೆ ಏನಾದರೂ ಒಂದು ರೂಟು, ಅಟ್ಲೀಸ್ಟ್ 5 years ಆಗ್ಬೋದು, 10 years ಆಗ್ಬೋದು, 20 years ಆಗಬೇಕು. ಆ ಒಂದು ಪ್ರಯತ್ನ ಅದಕ್ಕಿದ್ದಾಗ, ಸೊ ಏನೋ ಒಂದು ಅದಕ್ಕೆ ಒಂದು ಉತ್ತರವನ್ನ ಕಂಡುಕೊಳ್ಳುವಂತಹ ಒಂದು ರೂಟು ನಮಗೆ ಸಿಗ್ತಾ ಇದೆ ಅಂತ ಭರವಸೆಯೊಂದಿಗೆ ನಾವು ಹೋಗ್ಬೇಕು. ಅದಕ್ಕೆ ಪೂರಕವಾದಂತಹ ಮಾಹಿತಿಗಳು ನಮಗೆ ಸಿಗ್ತಾ ಹೋಗ್ಬೇಕು. ಓಕೆ, ಸೊ ಅಂದ್ರೆ ಒಂದು ಸಮಸ್ಯೆ ಅದು ಸೊಲ್ಯೂಷನ್ಗೆ ಒಳಗಾಗುವಂತಹ ಸಮಸ್ಯೆಗಳು ಒಂದು ಸಂಶೋಧನೆಯಲ್ಲಿ ಇರಬೇಕು. ಇಲ್ಲ ಅಂತಂದ್ರೆ ನಾವ್ ಎಲ್ಲಿ ಇರ್ತೀವಿ ಅಲ್ಲೇ ನಿಂತ್ಕೊಳ್ತೀವಿ. ಆಫ್ಟರ್ 5 years, ಆಫ್ಟರ್ 10 years ನಾವೇನೋ ಒಂದು ಸಂಶೋಧನೆ ಮಾಡ್ತೀವಿ, ಬರ್ಮುಡಾ ಟ್ರಯಾಂಗಲ್ನ ನಾವು ಏನೋ ಅದ್ರಲ್ಲಿ ಇರ್ತಕ್ಕಂಥ ಕಾರಣಗಳನ್ನ ನಾವು ಹುಡುಕ್ತಾ ಇದೀವಿ ಅಂತ ಅಂದ್ರೆ ಉತ್ತರನೇ ಸಿಗ್ತಾ ಇಲ್ಲ ಅಂತಂದ್ರೆ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ ಆದ್ರೂ ಅದ್ರ ಉದ್ದೇಶನೇ ಈಡೇರಲಿಲ್ಲ ಅಂತಂದ್ರೆ ಸೊ ಏನು ಪ್ರಯೋಜನ? ಓಕೆ, ಸೊ ವ್ಯಾಖ್ಯಾನಗಳನ್ನ ಡೆಫಿನೇಷನ್ಸ್ ಮಾಡಬೇಕು ಅಂತಂದ್ರೆ ಸೊ ಅದರದ್ದು ಸಾಧ್ಯತೆಗಳನ್ನ ನಾವು ಎಸ್ಟಿಮೇಟ್ ಮಾಡಬೇಕು. ಇನ್ನೊಂದು ಯಾವ ರೀತಿ ಆಗಿರುತ್ತೆ ಅಂತ ಅಂದ್ರೆ, ಕೆಲವು ಕ್ವಶನ್ಸ್ಗಳು ಬರ್ತಾ ಇರುತ್ತೆ, ಸ್ಟೂಡೆಂಟ್ಸ್ಗಳು ಕೇಳ್ತಾ ಇರ್ತಾರೆ, ನಾವೇ ಒಂದು ಟೂಲ್ಸ್ ಅನ್ನ ಮಾಡಬೇಕು ಅಂತಾರೆ, ಡೆವಲಪ್ ಮಾಡಿರುವಂತ ಟೂಲ್ಸ್ ಅನ್ನ ಯೂಸ್ ಮಾಡಬಹುದಾ ಅಂತ. ಸೊ ಅದಕ್ಕೆ ರಿಲಯಬಿಲಿಟಿ ಅಂತ ಆಗಬೇಕು, ವ್ಯಾಲಿಡಿಟಿ ಆಗಬೇಕು, ಸ್ಕೋರಿಂಗ್ ಆಗಬೇಕು, ಸ್ಕೋರಿಂಗ್ ಪ್ಯಾಟ್ರನ್ಸ್ ನಮಗೆ ಅರ್ಥ ಆಗಬೇಕು, ಅದ್ರ ಜೊತೆಗೆ ಇಂಟರ್ಪ್ರಿಟೇಷನ್ ಮಾಡುವಂತಹ ವಿಧಾನಗಳು ನಮಗೆ ಗೊತ್ತಿರಬೇಕು. ಸೊ ನಮ್ದೇ ಮಾಡಬೇಕು ಅಂತಾರೆ. ಸೊ ನಮ್ಗೆ ಇರ್ತಕ್ಕಂಥದ್ದು 1 ಸೆಮಿಸ್ಟರ್ ಇರುತ್ತೆ. ಸೊ 4th ಸೆಮಿಸ್ಟರ್ PG ಲೆವೆಲಲ್ಲಿ 4th ಸೆಮಿಸ್ಟರ್ಲಿ ಒಂದು ಡೆಸರ್ಟೇಷನ್ ಅಂತ ಇರುತ್ತೆ. ಆ ಡೆಸರ್ಟೇಷನ್ಗೆ ಬೇಕಾಗಿರ್ತಕ್ಕಂಥ ನಾವು ಸಂಶೋಧನೆ ಮಾಡಬೇಕು ಅನ್ನೋದೇ ಆದ್ರೆ 6 months ಡ್ಯೂರೇಷನ್ ಅಲ್ಲಿ ಏನ್ ಮಾಡ್ಬೋದು? ಪ್ರೈಮರಿ ಡೇಟಾ ಯೂಸ್ ಮಾಡಬೇಕಾ, ಸೆಕೆಂಡರಿ ಡೇಟಾ ಯೂಸ್ ಮಾಡಬೇಕಾ, ಕ್ವಾಲಿಟೇಟಿವ್ ಅನಾಲಿಸಿಸ್ ಮೆಥಡ್ ಯೂಸ್ ಮಾಡಬೇಕಾ, ಕ್ವಾಂಟಿಟೇಟಿವ್ ಮೆಥಡ್ ಅನ್ನು ಯೂಸ್ ಮಾಡಬೇಕಾ, ಆಕ್ಷನ್ ರಿಸರ್ಚ್ ಯೂಸ್ ಮಾಡೋದು. ಸೊ ಬೇರೆ ಸೊ ಯಾವುದು ವಿತಿನ್ 6 months ಅಲ್ಲಿ ಹಾಕುವಂತಹ ಸಂಶೋಧನೆಗಳು ಯಾವುದು, ರಿಲಿವೆಂಟ್ ಆಗಿರ್ತಕ್ಕಂಥ ಸಂಶೋಧನೆಗಳು ಯಾವುದು? ಸೊ ನಾವು ಡೆವಲಪ್ಮೆಂಟಲ್ ಚಿಲ್ಡ್ರನ್ಸ್ನ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅನ್ನ ನಾವು ಅಸೆಸ್ ಮಾಡಬೇಕು ಅನ್ನೋದಾದ್ರೆ, ಓಕೆ, ಚಿಲ್ಡ್ರನ್ಸ್ ಅಂತಂದ್ರೆ ಬೈ ಬರ್ತಿಂದ ಹಿಡಿದು 12 years ವರೆಗೂ ಬರುತ್ತೆ. ಸೊ 12 years ನಾವು ಲಾಂಗಿಟ್ಯೂಡ್ನಲ್ಲಿ ಸ್ಟಡೀಸ್ ಎಲ್ಲ ಮಾಡ್ತಾ ಹೋದ್ರೆ ಅಕಾಡೆಮಿಕಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ವಿತಿನ್ ಏನೋ ಸ್ಟಿಪ್ಯುಲೇಟೆಡ್ ಟೈಮ್ ಅಂತ ಏನಿರ್ತಲ್ಲ 6 months ಡ್ಯೂರೇಷನ್, ಮ್ಯಾಕ್ಸಿಮಮ್ ಒಂದು 7 months ಅಂತ ತಗೋಬಹುದು ಅಷ್ಟೇ. ಓಕೆ, ಸೊ ಅಷ್ಟರೊಳಗೆ ಏನು ಮಾಡಬೇಕು, ಅಲ್ಲಿ ಪರಿಹಾರ ಸಿಗುವಂತಹ ಸಮಸ್ಯೆಗಳು ಯಾವುದು ಅದನ್ನ ಐಡೆಂಟಿಫೈ ಮಾಡಬೇಕು, ಅದಕ್ಕೆ ನಾವು ವ್ಯಾಖ್ಯಾನಗಳನ್ನ ಕೊಡಬೇಕು. ಓಕೆ, ಸೊ ಸಮಸ್ಯೆಗಳು 108 ಸಮಸ್ಯೆಗಳು ಇರುತ್ತೆ, ಅದರಲ್ಲಿ ಯಾವುದನ್ನ ನಾವು ಆಯ್ಕೆ ಮಾಡ್ಕೋಬೇಕು,
ಅದ್ರ ವ್ಯಾಖ್ಯಾನಗಳನ್ನು ಯಾವ್ದು. ಸೊ ವ್ಯಾಖ್ಯಾನ ಅಂತ ಅಂದ್ರೆ ಅದರಲ್ಲಿ ಥಿಯರಿಟಿಕಲ್ ಡೆಫಿನೇಷನ್ ಮತ್ತೆ ಆಪರೇಷನಲ್ ಡೆಫಿನೇಷನ್ ಎರಡು ರೀತಿಯಾದಂತಹ ಡೆಫಿನೇಷನ್ಸ್ಗಳು ಬರುತ್ತೆ. ಥಿಯರಿಟಿಕಲ್ ಡೆಫಿನೇಷನ್ ಅಂತಾರೆ, ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಅಂತಾರೆ, ಏನೋ ಒಬ್ರು ಹೇಳಿರ್ತಾರೆ XYZ ಅನ್ನೋರು ವಾಟ್ ಇಸ್ ಸ್ಟ್ರೆಸ್ ಅಂತ, ಅದು ನಮ್ಮ ಸ್ಟಡೀಸ್ಗೆ. ಸೊ ಸ್ಟ್ರೆಸ್ ಅಂತ ಅಂದ್ರೆ ಅಕಾಡೆಮಿಕ್ ರಿಲೇಟೆಡ್ ಸ್ಟ್ರೆಸ್ಸಾ ಅವ್ರು ಹೇಳಿರ್ತಕ್ಕಂಥದ್ದು, ಅಥವಾ ಬೇರೆ ರೀತಿಯಾದಂಥ ಸ್ಟ್ರೆಸ್, ಬೇರೆ ವರ್ಕ್ ಪ್ಲೇಸಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇರ್ತಕ್ಕಂಥ ಸ್ಟ್ರೆಸ್. ಓಕೆ, ಸೊ ಯಾವ ಡೆಫಿನೇಷನ್ ನಮ್ಮ ಅಧ್ಯಯನಕ್ಕೆ ಸೂಟ್ ಆಗುತ್ತೆ ಅದರ ಒಂದು ಡೆಫಿನೇಷನ್ ವ್ಯಾಖ್ಯಾನಗಳನ್ನ ಕೊಡಬೇಕು. ನೆಕ್ಸ್ಟ್ ಆಪರೇಷನಲ್ ಡೆಫಿನೇಷನ್ಸ್. ಸೊ ಏನು ಎಕ್ಸಾಕ್ಟ್ ಆಗಿ ನಾವು ಒಂದು ಸಮಸ್ಯೆಗಳನ್ನ ತೆಗೆದುಕೊಂಡಿರ್ತೀವಿ, ಆ ಸಮಸ್ಯೆಗಳಿಗೆ ಅಸೆಸ್ ಮಾಡುವಂತ ಕ್ವಶನ್ಸ್ ಆ ಕ್ವಶನರ್ ಅಲ್ಲಿ ಅಂದ್ರೆ ಆ ಟೂಲ್ ಅಲ್ಲಿ, ರಿಸರ್ಚ್ ಟೂಲ್ ಅಲ್ಲಿ ಇದೆಯಾ, ಆ ಟೂಲ್ ಅಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ಐಟಮ್ಗಳನ್ನ ಅಂದ್ರೆ ಕ್ವಶನ್ಸ್ಗಳನ್ನ ಆಧಾರವಾಗಿಟ್ಟುಕೊಂಡು ರಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಡೆಫಿನೇಷನ್. ಸೊ ದಟ್ ಈಸ್ ಆಪರೇಷನಲ್ ಡೆಫಿನೇಷನ್. ನಾವೇನ್ ಚೇಸ್ ಮಾಡ್ತಾ ಇದೀವಿ, ಏನನ್ನ ನಾವು ನಿರೂಪಿಸ್ಲಿಕ್ಕೆ ಹೊರಟಿದೀವಿ, ಆ ಒಂದು ವ್ಯಾಖ್ಯಾನಗಳನ್ನ ಕೊಡಬೇಕು. ಸೊ ಇಲ್ಲಿ ಥಿಯರಿಟಿಕಲ್ ಮತ್ತು ಆಪರೇಷನಲ್ ಡೆಫಿನೇಷನ್ ಎರಡೂ ಸಹ ಮ್ಯಾಚ್ ಆಗ್ತಾ ಹೋಗ್ಬೇಕು. ಸೊ ಆಗಿದ್ದಾಗ ಮಾತ್ರ ಒಂದು ಸಂಶೋಧನೆ, ಅದಕ್ಕೂ ಮುಂಚೆ ಒಂದು ರಿಸರ್ಚ್ ಪ್ರಪೋಸಲ್ ಅನ್ನ, ಸೊ ಯಾವುದೇ ರಿಸರ್ಚ್ ಆಕ್ಟಿವಿಟೀಸ್ ಅಂತ ಬಂದಾಗ ಅದಕ್ಕೊಬ್ಬರು ಗೈಡ್ ಇರ್ತಾರೆ ಅಥವಾ ಸೂಪರ್ವೈಸರ್ ಇರ್ತಾರೆ. ಸೊ ಅವರು ಹೇಳ್ತಾರೆ ಒಂದು ಪ್ರಪೋಸಲ್ ಅನ್ನ ಕಳಿಸಿ, ರೆಡಿ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಸೊ ಪ್ರಪೋಸಲ್ ಏನ್ ಮಾಡುತ್ತೆ, ಒಂದು ಸಿಸ್ಟಮೆಟಿಕ್, ಅದು ಅದರದ ರಚನೆ ಮಾಡಬೇಕು ಅಂದ್ರೂ ಅನೇಕ ಸಿಸ್ಟಮೆಟಿಕ್ ಎಲಿಮೆಂಟ್ಗಳನ್ನ ನಾವು ಫಾಲೋ ಮಾಡಬೇಕು. ಇಟ್ ಈಸ್ ಆಲ್ಸೋ ಕೈಂಡ್ ಆಫ್ ಸೈನ್ಸ್, ಒಂದು ವಿಜ್ಞಾನ ಇರುತ್ತೆ, ಒಂದು ರಿಸರ್ಚ್ ಮೆಥಡ್ಸ್ ಅಥವಾ ರಿಸರ್ಚ್ ಪ್ರಪೋಸಲ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು ಅಥವಾ ಒಂದು ರಚನೆ ಮಾಡಬೇಕು ಅಂತ ಅಂದ್ರೆ. ಸೊ ಅದು ಓವರ್ ಆಲ್ ನಮ್ಮ ರಿಸರ್ಚ್ ನ ಡೈರೆಕ್ಷನ್ ಅನ್ನ ತಿಳಿಸ್ತಾ ಹೋಗುತ್ತೆ. ಸೊ ಅದರಲ್ಲಿ ಸಮಸ್ಯೆ ಏನು, ಸಮಸ್ಯೆಯ ಇಂಟೆನ್ಸಿಟಿ ಏನು, ಸೊ ಅದಕ್ಕೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಳು ಏನು, ಸೊ ಯಾವ ಮೆಥಡ್ಗಳ ಮುಖಾಂತರ ಹೋದ್ರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ನಿರೀಕ್ಷೆ ಮಾಡಬಹುದು. ಸೊ ಈ ರೀತಿ ಎಲ್ಲ ಪ್ರಪೋಸಲ್ ಅಲ್ಲಿ ಇರ್ತಾ ಹೋಗುತ್ತೆ. ಸೊ ಅದ್ರ ಮೇಲೆ ಅಪ್ರೂವಲ್ ಕೊಡ್ತಾರೆ. ಸೊ ನೆಕ್ಸ್ಟ್ ನಾವು ವಿ ಕ್ಯಾನ್ ಮೂವ್ ಫರ್ದರ್, ಡೇಟಾ ಕಲೆಕ್ಷನ್ಸ್ ಇರ್ಬೋದು, ಮತ್ತೆ ಫೈನಲ್ ರಿಪೋರ್ಟ್, ರಿಸರ್ಚ್ ನ ಫೈನಲ್ ರಿಪೋರ್ಟ್ ಅನ್ನ ಬರವಣಿಗೆ ಮಾಡಲಿಕ್ಕೆ ನಾವು ಎಲಿಜಿಬಲ್ ಆಗ್ತೀವಿ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಸಮಸ್ಯೆ. ಆ ಸಮಸ್ಯೆ ಮೆಜರಬಲ್ ಆಗಿರಬೇಕು, ರಿಲೆವೆಂಟ್ ಆಗಿರಬೇಕು, ಮತ್ತೆ ಅದು ಆಪರೇಷನಲ್ ಡೆಫಿನೇಷನ್ಗೆ ಒಳಪಟ್ಟಿರಬೇಕು, ಥಿಯರಿಟಿಕಲ್ ಡೆಫಿನೇಷನ್ಗೆ ಒಳಪಟ್ಟಿರಬೇಕು. ಸೊ ಎಲ್ಲ ಆಂಗಲ್ ಇದ್ದಾಗ ಮಾತ್ರ ಒಂದು ಸಮಸ್ಯೆಯನ್ನ ಸಂಶೋಧನಾ ಸಮಸ್ಯೆಯಾಗಿ ತೆಗೆದುಕೊಳ್ಳಿಕ್ಕೆ ಅಥವಾ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಎರಡನೇದು ಪ್ರಸ್ತುತವಾಗಿ ಸಮಾಜವನ್ನು ಅವಲೋಕಿಸೋದು. ನಾವು ಯಾವುದಾದ್ರೂ ಒಂದು ಸಮಾಜ, ಒಂದು ಡಿಪಾರ್ಟ್ಮೆಂಟ್, ಒಂದು ವಿಭಾಗ, ಒಬ್ಬ ಮನುಷ್ಯ ಅಥವಾ ಒಂದು ವಸ್ತು, ಒಂದು ಪ್ರಾಣಿ, ಒಂದು ಪಕ್ಷಿ, ಎಲ್ಲದನ್ನು ಸಮಾಜ ಅಂತ ಅಂದ್ರೆ ಎಲ್ಲರೂ ಸೇರಿ ಸಮಾಜ ಅಲ್ಲ. ಆದ್ರೆ ಸಮಾಜದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಭಾಗವನ್ನು ನಾವು ಕ್ಲೀನ್ ಆಗಿ ಅಂದ್ರೆ ಸೂಕ್ಷ್ಮವಾಗಿ ನಾವು ಅದನ್ನು ಅವಲೋಕಿಸಿದ್ರೆ ಒಂದಲ್ಲ ಒಂದು ಸಮಸ್ಯೆಗಳಿರೋದು ಕಾಣುತ್ತೆ. ಓಕೆ, ನಮ್ಮ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಓಕೆ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದಿದ್ದೆ. ಇನ್ ಟರ್ಮ್ಸ್ ಆಫ್ ಎಜುಕೇಶನ್, ಇನ್ ಟರ್ಮ್ಸ್ ಆಫ್ ಅಕ್ಯುಪೇಷನ್, ಇನ್ ಟರ್ಮ್ಸ್ ಆಫ್ ಫೈನಾನ್ಸ್, ಸೋಷಿಯಲ್, ಇಂಥ ಕ್ಷೇತ್ರ ಅಂತ ಅಲ್ಲ, ಯಾವ ವಸ್ತು ತೆಗೆದುಕೊಳ್ಳಿ, ಯಾವ ಮನುಷ್ಯ ತೆಗೆದುಕೊಳ್ಳಿ, ಯಾವ ಜನಾಂಗ, ಯಾವ ಸಮುದಾಯ, ಯಾವ ಒಂದು ಸಿಸ್ಟಮ್, ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳು. ಓಕೆ, ನಾವು ಅದನ್ನ ಸೂಕ್ಷ್ಮವಾಗಿ ಅವಲೋಕಿಸ್ಬೇಕು ಅಷ್ಟೇ. ಆ ಒಂದು ಕ್ಷೇತ್ರವನ್ನ ನಾವು A to Z ಅರ್ಥ ಮಾಡ್ಕೊಂಡ್ರೆ ಅದರಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ, ಗುರುತಿಸ್ಲಿಕ್ಕೆ, ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಕಂಡುಕೊಳ್ಳುವಂತಹ ಎಬಿಲಿಟಿ ಸಹ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಓಕೆ, ಒಂದು ಸಮಸ್ಯೆ ಇದೆ ಅಂತ ಅಂದಾಗ ಅದಕ್ಕೆ ಹಲವಾರು ರೀತಿಯಾದಂತಹ ಪರಿಹಾರಗಳು ಇರುತ್ತೆ. ಆ ಪರಿಹಾರಗಳನ್ನ ಚೇಸ್ ಮಾಡುವ, ಅದನ್ನ ಅರ್ಥ ಮಾಡಿಕೊಂಡು ಯಾವ ರೀತಿಯಾದಂತಹ ಸಂಶೋಧನಾ ಕ್ರಮಗಳನ್ನ ಅಲ್ಲಿ ಜೋಡಿಸ್ಬೇಕು ಅನ್ನೋ ಒಂದು ಮೆಥಡಾಲಜಿಯನ್ನ ನಾವು ಅಪ್ಲೈ ಮಾಡಬೇಕು ಅಷ್ಟೇ. ಸೊ ಆಬ್ವಿಯಸ್ಲಿ ಅಂತ ಸಂದರ್ಭದಲ್ಲಿ
ಒಂದು ಸಮಸ್ಯೆಗೆ, ಯಾವುದೇ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಅದ್ರ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಸಕ್ತಿ, ಇಂಟ್ರೆಸ್ಟ್. ಯಾರಿಗೆ ಇಂಟ್ರೆಸ್ಟು? ಯಾರು ಸಂಶೋಧನೆಯನ್ನು ಕೈಗೊಳ್ತಾರಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಸೊ ಒಬ್ಬ ವ್ಯಕ್ತಿ ಅಂತಂದ್ರೆ ಸುತ್ತಮುತ್ತ ನೋಡಿದ್ರೆ ಅನೇಕ ಸಮಸ್ಯೆಗಳಿದೆ. ಅವ್ನು ಇರ್ತಕ್ಕಂಥ ಪ್ಲೇಸಿಂದ ಸುತ್ತಮುತ್ತ ನೋಡಿದ್ರೆ, ಸೊ ಎಲ್ಲದೂ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಎಲ್ಲ ಕ್ಷೇತ್ರನೂ ಕಣ್ಣಾಡ್ಸಕ್ ಆಗೋದಿಲ್ಲ. ಕಣ್ಣಾಡ್ಸಿರೋ ಸಮಸ್ಯೆ ಅಂತ ಗೊತ್ತಿದ್ರು ಅದನ್ನ ಏನು ಕ್ವಶನ್ ಮಾಡೋದೇ ಆಗಲಿ ಅಥವಾ ಅದಕ್ಕೆ ಪರಿಹಾರಗಳನ್ನ ಕಂಡಿಡ್ಕೊಳ್ಳೋದಾಗ್ಲಿ ಆಗೋದಿಲ್ಲ. ಅವನಿಗೆ ಇಂಟ್ರೆಸ್ಟ್, ನನ್ನಲ್ಲಿರ್ತಕ್ಕಂಥ ಸೋರ್ಸ್ ಏನು, ನಾನು ಅದನ್ನು ಬಗೆಹರಿಸುವಂಥ ಶಕ್ತಿ, ಎಬಿಲಿಟಿ ಮತ್ತೆ ಇಂಟ್ರೆಸ್ಟು ಎಲ್ಲ ಇದೆಯಾ, ಅದರ ಆಧಾರದ ಮೇಲೆ ಬರ್ತಕ್ಕಂಥದ್ದು ಆಸಕ್ತಿ. ಓಕೆ, ಸೊ ಆಗಿದ್ದಾಗ ಮಾತ್ರ ಆ ಕ್ಷೇತ್ರದಲ್ಲಿ ಸಮಸ್ಯೆಯನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ, ನಂತರ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ಸೂಕ್ಷ್ಮವಾಗಿ ಅವಲೋಕನ ಮಾಡುವಂತಹ ಎಬಿಲಿಟಿ ಒಬ್ಬ ಸಂಶೋಧಕನಿಗೆ ಇರಬೇಕು. ಅನುಭವಿಗಳ ಮತ್ತು ತಜ್ಞರೊಂದಿಗೆ ಸಮಾಲೋಚನೆ. ಓಕೆ, ಈಗ ಒಬ್ಬರ ಅಕಾಡೆಮಿಕಲಿ ಒಂದು PhD ಮಾಡ್ತೀರಾ ಅಥವಾ MPhil ಡೆಸರ್ಟೇಷನ್ ಮಾಡ್ತೀರಾ ಅಥವಾ ಫೈನಲ್ ಇಯರ್ ಡಿಗ್ರಿ ಅಥವಾ PG ನಲ್ಲಿ ಒಂದು ಡೆಸರ್ಟೇಷನ್ ಮಾಡ್ತೀರಾ ಅಂತ ಅಂದ್ರೆ ಅವ್ರಿಗೆ ಒಬ್ರು ಗೈಡ್ ಅಂತ ಅಂದ್ರೆ ಒಬ್ರು ಫ್ಯಾಕಲ್ಟಿ ಮೆಂಬರ್ ಅನ್ನ ಅಸೈನ್ ಮಾಡ್ತಾರೆ, ಅಂದ್ರೆ ಅಕಾಡೆಮಿಕ್ ಲೆವೆಲ್ ಅಲ್ಲಿ. ಸೊ ಅದೇ ರೀತಿಯಾದಂಥ ಒಂದು ದೊಡ್ಡ ರಿಸರ್ಚ್ ಅನ್ನ ಮಾಡಬೇಕು ಅಂತ ಅಂದ್ರೆ, ಸೊ ಅಲ್ಲಿ ಅನೇಕ ಎಕ್ಸ್ಪರ್ಟೈಸ್ ಇರ್ತಕ್ಕಂಥವ್ರು ಆ ಪರ್ಟಿಕ್ಯುಲರ್ ವಿಷಯದಲ್ಲಿ. ಸೊ ಅವರ ಒಂದು ತಂಡ, ಒಂದು ತಜ್ಞರ ತಂಡನೇ ಇರುತ್ತೆ. ಓಕೆ, ಸೊ ಆ ತಜ್ಞರೊಂದಿಗೆ ಡಿಸ್ಕಷನ್ ಅನ್ನ ಮಾಡ್ತಾರೆ. ಯಾವುದನ್ನ ಆಯ್ಕೆ ಮಾಡ್ಕೋಬೇಕು, ಓಕೆ, ಯಾವುದನ್ನ ಹೇಗೆ ಫಾರ್ವರ್ಡ್ ಮಾಡಬೇಕು, ಯಾವುದು ಫಸ್ಟ್ ಕೈಗೆತ್ಕೋಬೇಕು, ಯಾವುದು ನೆಕ್ಸ್ಟ್. ಓಕೆ, ಸೊ ಅಥವಾ ಯಾವ ಸಮಸ್ಯೆಗೆ ಯಾವ ರೀತಿಯಾದಂಥ ಪರಿಹಾರಗಳನ್ನು ಸೂಚಿಸಬಹುದು. ಈಗ ಆಕ್ಷನ್ ರಿಸರ್ಚ್ ಅಲ್ಲಿ ತಕ್ಷಣವಾಗಿ ಬೇಕಾಗಿರ್ತಕ್ಕಂಥ ಒಂದು ಪರಿಹಾರ. ಓಕೆ, ಸೊ ಅದರಲ್ಲಿ ಯಾವುದನ್ನ, ಈಗ ಕೆಲವೊಂದ್ಸಲ ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ, ಯಾವುದು, ಸೊ ಎಲ್ಲ ಕೊಲಾಪ್ಸ್ ಆಗಿದೆ ಅಂತಂದ್ರೆ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಓಕೆ, ಸೊ ಎಲ್ರಿಗೂ ಅಟೆನ್ಷನ್ ಬೇಕಾಗಿದೆ ಅಂತಾರೆ, ಅದರಲ್ಲಿ ಫಸ್ಟ್ ಯಾರನ್ನ ಎತ್ಕೋಬೇಕು. ಸೊ ಇಲ್ಲಿ ಆಕ್ಷನ್ ರಿಸರ್ಚ್ ಅಲ್ಲಿ ಅದರದ್ದೇ ಆದಂತಹ ಒಂದು ಕೆಲವೊಂದು ಪ್ರೊಸೀಜರ್ಸ್ಗಳು ಇರುತ್ತೆ. ಸೊ ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಹೀಗೆ ಇಲ್ಲಿ ತಜ್ಞರು, ಅನುಭವಿಗಳು, ಗೈಡ್ಸು ಅಥವಾ ಸೂಪರ್ವೈಸರ್ಸು, ಸೊ ಅವುಗಳ ಜೊತೆಗೆ ನಾವು ನಮ್ಮ ಸಮಸ್ಯೆಯೊಂದಿಗೆ ಚರ್ಚಿಸಬೇಕು. ಚರ್ಚಿಸಿ ಸಂಶೋಧನಾ ವಸ್ತು ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಸಮಸ್ಯೆ ಇದೆ, ಅಸೆಸ್ಮೆಂಟ್ ಟೂಲ್ ಇಲ್ಲ. ಒಂದು ಸಮಸ್ಯೆ ಇದೆ, ಅದು ಹ್ಯೂಜ್ ಟೈಮ್ ತೆಗೆದುಕೊಳ್ಳುತ್ತೆ. ಒಂದು ಸಮಸ್ಯೆ ಇದೆ, ಅದಕ್ಕೆ ಇಂಟರ್ಪ್ರಿಟ್, ಅದ ಒಂದು ಸರಿಯಾದ ಪ್ರಮಾಣದಲ್ಲಿ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಕಂಡಿಡ್ಕೊಳಕ್ ಆಗ್ತಾ ಇಲ್ಲ. ಓಕೆ, ಒಂದು ನಿರ್ದಿಷ್ಟವಾದಂತಹ ಅರ್ಥವನ್ನ ಕೊಡಕ್ ಆಗ್ತಾ ಇಲ್ಲ. ಸೊ ಯಾರಿಗ್ ಗೊತ್ತು, ಎಕ್ಸ್ಪರ್ಟೈಸ್ ಇರ್ತಾರೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ, ಅಥವಾ ಒಂದು ಗುಂಪು ಇರುತ್ತೆ, ಅವ್ರ ಜೊತೆಗೆಲ್ಲ ಕೂತ್ಕೊಂಡು ಯಾವ್ದನ್ನ ಹೇಗೆ ತೆಗೆದುಕೋಬೇಕು, ಯಾವ್ದನ್ನ ಹೇಗೆ ಯಾವ ಮೆಥಡ್ ಅಲ್ಲಿ ಅಸೆಸ್ ಅನ್ನ ಮಾಡಬೇಕು. ಸೊ ಈ ರೀತಿಯಾದ ಚರ್ಚೆ. ಸೊ ಚರ್ಚೆ ಮಾಡೋದ್ರಿಂದನೇ ಸೊ ಆಲ್ಮೋಸ್ಟ್ ಆಲ್ ನಮಗೆ ಏನು ಎಕ್ಸ್ಪೆಕ್ಟ್ ಅಥವಾ ಇಂತಹ ಉತ್ತರಗಳನ್ನ ನಿರೀಕ್ಷೆ ಮಾಡಬಹುದಾದಂತಹ ಒಂದು 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 ಮಾಹಿತಿಗಳು ನಮಗೆ ಬಂದ್ಬಿಡುತ್ತೆ. ನೆಕ್ಸ್ಟ್, ಸೊ ಆಬ್ವಿಯಸ್ಲಿ ಸಂಶೋಧಕನಲ್ಲಿ ಅಭಿವೃದ್ಧಿ ಮತ್ತೆ ಆಸಕ್ತಿ, ಸೊ ಇದೆಲ್ಲ ಇರಬೇಕು ಸಾಮಾನ್ಯವಾಗಿ. ಆಲ್ರೆಡಿ ಡಿಸ್ಕಸ್ ಆಗಿದೆ. ಮುಖ್ಯವಾಗಿ ಈ ಸಮಸ್ಯೆಗಳನ್ನ ಆಯ್ಕೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಇಂದಿನ ಅಧ್ಯಯನಗಳನ್ನ ಅಥವಾ ಸಾಹಿತ್ಯವನ್ನ ಅಭ್ಯಸಿಸುವುದು ಬಹಳ ಪ್ರಮುಖವಾಗುತ್ತೆ. ಸೊ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಅದನ್ನ ರಿವ್ಯೂ ಆಫ್ ಲಿಟರೇಚರ್ ಅಂತ ಕರೀತಾರೆ. ಏನಕ್ಕೆ ಈ ರಿವ್ಯೂ ಆಫ್ ಲಿಟರೇಚರ್ ಬಹಳ ಪ್ರಮುಖ? ಸೊ ಒಂದು ಥೀಸಿಸ್ ಅಂತ ಬಂದ್ರೆ, ಥೀಸಿಸ್ ಅಲ್ಲಿ 7 ಅಥವಾ 6-7 ಯೂನಿಟ್ಸ್ಗಳು, ಚಾಪ್ಟರ್ಸ್ಗಳು ಅಂತ ಇರುತ್ತೆ. ಅದರಲ್ಲಿ ರಿವ್ಯೂ ಆಫ್ ಲಿಟರೇಚರ್ ಒಂದು ಚಾಪ್ಟರ್. ಬಟ್ ಅದು ಸಂಶೋಧನೆಗೆ ನೇರವಾಗಿ ಉಪಯೋಗ ಬರೋದಿಲ್ಲ. ಆದ್ರೆ ಒಂದು ಜಸ್ಟಿಫಿಕೇಶನ್ ಕೊಡ್ಲಿಕ್ಕೆ,
ನಮ್ಮ ಓವರ್ ಆಲ್ ರಿಸರ್ಚ್ ನ ಡೈರೆಕ್ಷನ್ ಅನ್ನ ಸೂಚಿಸಲಿಕ್ಕೆ ಈ ರಿವ್ಯೂ ಆಫ್ ಲಿಟರೇಚರು ಅಥವಾ ಅಧ್ಯಯನಗಳು ಅಥವಾ ಸಾಹಿತ್ಯ ಅದು ಪ್ರಾಕ್ಟಿಕಲ್ ಮ್ಯಾನರ್ ಅಲ್ಲಿ ಇರ್ಬೋದು, ಥಿಯರಿಟಿಕಲ್ ಮ್ಯಾನರ್ ಅಲ್ಲಿ ಇರ್ಬೋದು, ಪಬ್ಲಿಷ್ಡ್ ಆಗಿರ್ಬೋದು, ಕೆಲವು ಸಲ ಅನ್ಪಬ್ಲಿಷ್ಡ್ ಆಗಿರ್ಬೋದು. ಓಕೆ, ಎಲ್ಲದೂ ಸಹ ಸಾಹಿತ್ಯ. ಆ ಸಾಹಿತ್ಯಗಳು ನಮಗೆ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಉದಾಹರಣೆಗೆ ಒಂದು ಹೈಪೋಥಿಸಿಸ್ ಅನ್ನ ಫ್ರೇಮ್ ಮಾಡಬೇಕು. ಉದಾಹರಣೆಗೆ ಅಕಾಡೆಮಿಕ್ ಸ್ಟ್ರೆಸ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಪರಿಣಾಮ ಬೀರುತ್ತಾ ಬೀರಲ್ವಾ ಗೊತ್ತಿಲ್ಲ ನಮ್ಗೆ. ಆದ್ರೆ ನಾವು ಸಾಹಿತ್ಯ ಹಿಂದೆ ಆಗಿರ್ತಕ್ಕಂಥ ಅಧ್ಯಯನಗಳನ್ನ ನಾವು ನೋಡಿದ್ರೆ ಸೊ ಎಸ್ ಇಟ್ ಈಸ್ ಎ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳಿರುತ್ತೆ. ಓಕೆ, ನಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಥಿಯರಿ, ಇದು ಸಾಹಿತ್ಯ. ಅದನ್ನ ನಾವು ಹಿಂದೆ ಆಗಿರ್ತಕ್ಕಂಥ ಕೆಲವೊಂದು ವ್ಯವಸ್ಥಿತ ಅಥವಾ ಸೈಂಟಿಫಿಕ್ ರಿಸರ್ಚ್ ಆಕ್ಟಿವಿಟೀಸ್ ಗಳನ್ನ ನಾವು ನೋಡಿದ್ರೆ ಅದು ಪ್ರೂವ್ ಆಗಿರೋದನ್ನ ನೋಡುತ್ತೆ ಅಥವಾ ತೋರಿಸುತ್ತೆ. ಸೊ ಒಮ್ಮೆ ನಾವು ಅದ್ರ ಬಗ್ಗೆ ಏನಾದ್ರು ಕಣ್ಣಾಡಿಸಿದ್ದೆ ಆದಲ್ಲಿ, ಆ ರೀತಿಯಾದಂತಹ ROL ನಮಗೆ ಸಿಕ್ಕಿದ್ದೇ ಆದಲ್ಲಿ ನಾವು ಡೈರೆಕ್ಟ್ ಹೈಪೋಥಿಸಿಸ್ ಅನ್ನ ಹಾಕ್ಲಿಕ್ಕೆ ಅಥವಾ ಫ್ರೇಮ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ದೇರ್ ವಿಲ್ ಬಿ ಎ ನೆಗೆಟಿವ್ ಕಾರ್ರಿಲೇಷನ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಅಕಾಡೆಮಿಕ್ ಅಚೀವ್ಮೆಂಟ್ ಆರ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ನಮಗೆ ಈಸಿ. ಓಕೆ, ಸೊ ಒಂದು ಥಿಯರಿ ನಮಗೆ ಈಗ ಆಲ್ರೆಡಿ ಎಕ್ಸಿಸ್ಟೆಡ್ ಥಿಯರಿಯನ್ನು ನಮಗೆ ಅರ್ಥ ಮಾಡ್ಕೊಂಡ ನಂತರದಲ್ಲಿ ಮುಂದೆ ನಾವು ಅಧ್ಯಯನ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅಥವಾ ನಲ್ ಹೈಪೋಥಿಸಿಸ್ ಹಾಕೋಬೇಕು, ಇಲ್ಲ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಹಾಕೋಬೇಕು. ಸೊ ಯಾವುದೇ ಸಾಹಿತ್ಯ ಸಿಗ್ತಾ ಇಲ್ಲ. ಒಂದು ಸಮಸ್ಯೆ ಇದೆ, ಅಫ್ಕೋರ್ಸ್ ಅದನ್ನ ಮೆಜರ್ ಮಾಡಬಹುದು, ಅದಕ್ಕೆ ಮೆಜರ್ ಮಾಡುವಂತ ಟೂಲ್ಸ್ ಇದೆ, ಬಟ್ ಯಾವುದೇ ಸಾಹಿತ್ಯ ಇಲ್ಲ, ಯಾವುದೇ ಅದ್ರ ಬಗ್ಗೆ ಆ ವಿಷಯದ ಬಗ್ಗೆ ರಿಸರ್ಚೇ ಆಗಿಲ್ಲ ಅಂತ ಸಂದರ್ಭ, ಅಥವಾ ಇದು ಫ್ರೆಶ್ ರಿಸರ್ಚ್ ಅಂತ ಈ ಫೀಲ್ಡ್ ಅಲ್ಲಿ ಅಂತ ಅದೇನಾದ್ರು ಕರೆಸ್ಕೊಳ್ತಾ ಇದೆ ಅಂತ ಅಂದಾಗ, ಸೊ ಅಲ್ಲಿ ನಾವು ಹಾಕೊಳ್ತಕ್ಕಂತಹ ಮಾನದಂಡಗಳು, ಹೈಪೋಥಿಸಿಸ್ಗಳು, ಅದ್ರ ಫಾರ್ಮ್ಯಾಟ್ ಎಲ್ಲದೂ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆ ಕಾರಣಗಳಿಗೋಸ್ಕರ ಸೊ ಇಂದಿನ ಅಧ್ಯಯನಗಳು ಮತ್ತು ಸಾಹಿತ್ಯವನ್ನು ಅಭ್ಯಸಿಸುವುದು ಬಹಳ ಪ್ರಮುಖ. ಸೊ ಅದು ಒಂದು ಸಂಶೋಧನೆಯ ಡೈರೆಕ್ಷನ್ ಅನ್ನ ಸೂಚಿಸೋದ್ರ ಜೊತೆಗೆ ಜಸ್ಟಿಫಿಕೇಶನ್ ಅನ್ನ ಕೊಡ್ಲಿಕ್ಕೆ ಸಹಾಯಕ ಆಗುತ್ತೆ. ಓಕೆ, ಈ ಸಮಸ್ಯೆಗಳನ್ನ ಗುರುತಿಸಿಕೊಂಡು ಅವಳಿಗೆ ಹೇಗೆ ಪರಿಹಾರವನ್ನ ಕಂಡುಹಿಡ್ಕೋಬೇಕು ಅಥವಾ ಹೇಗೆ ಸಾಧ್ಯ ಆಗುತ್ತೆ, ಮತ್ತೆ ಅದರ ಸ್ವರೂಪ ಏನು, ಆ ಸಮಸ್ಯೆಯ ತೀವ್ರತೆಗಳೇನು, ಅದು ಹೇಗೆ ಸಮಸ್ಯೆಯಾಗಿ ಕಾಣಿಸ್ಕೊಳ್ಳುತ್ತೆ, ಆ ಒಂದು ಸಮಸ್ಯೆಗೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಾಯಿತು, ಅದರದ್ದು ಒಂದು ಇಂಟೆನ್ಸಿಟಿ ಎಷ್ಟು, ಅದರದ್ದು ಒಂದು ಅಪ್ಲಿಕೇಶನ್ಸ್ ಎಲ್ಲಾಗುತ್ತೆ, ಯಾವ ಕಾರಣಗಳಿಗೋಸ್ಕರ ಆ ಒಂದು ಸಮಸ್ಯೆಗಳು ಅರೈಸ್ ಆಗುತ್ತೆ, ಉದ್ಭವ ಆಗುತ್ತೆ. ಸೊ ಹೀಗೆ ಒಂದು ಸಮಸ್ಯೆಯನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ಹಿಂದೆ ಆಗಿರ್ತಕ್ಕಂಥ ಅಧ್ಯಯನ ಅಥವಾ ಸಾಹಿತ್ಯ ನಮಗೆ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ, ಅನುಕೂಲ ಮಾಡ್ಕೊಡ್ತಾ ಹೋಗುತ್ತೆ. ಓಕೆ, ಸೊ ಅದು ಆಗ್ಲೇ ಹೇಳಿರೋ ಹಾಗೆ ಕೆಲವು ಸಲ ಪಬ್ಲಿಷ್ಡ್ ಆಗಿರ್ಬೋದು, ಅನ್ಪಬ್ಲಿಷ್ಡ್ ಆಗಿರ್ಬೋದು, ಸಾಹಿತ್ಯನೇ ಅದು. ಸಾಹಿತ್ಯವನ್ನು ಹೆಚ್ಚು ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನು ಹೆಚ್ಚು ಅವಲೋಕಿಸೋದು ಬಹಳ ಪ್ರಮುಖ ಆಗುತ್ತೆ. ನೆಕ್ಸ್ಟ್, ಪ್ರಸ್ತುತ ವಿದ್ಯಮಾನಗಳನ್ನು ಗಮನಿಸೋದು. ಓಕೆ, ಸೊ ಒಂದು ರಿಸರ್ಚ್ ಮಾಡಿದ್ದೀವಿ ಅಥವಾ ಒಂದು ರಿಸರ್ಚ್ ಮಾಡ್ತಾ ಇದೀವಿ ಅಂತ ಅಂದಾಗ ಆ ವಿಷಯದ ಬಗ್ಗೆ ಪ್ರಸ್ತುತ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ನಾವು ಮಾಡ್ತಾ ಇರತಕ್ಕಂಥ ಇವತ್ತೇನೋ ಒಂದು ಪ್ಲಾನ್ ಮಾಡ್ತೀವಿ, ಒಂದು ರಿಸರ್ಚ್ ಅನ್ನು ಮಾಡಬೇಕು. ಸೊ ನಮ್ಮ ಯಾವುದೋ ಕಾರಣಕ್ಕೆ ಡಿಲೇ ಆಗ್ತಾ ಹೋಗುತ್ತೆ. ಅದೇ ಸಬ್ಜೆಕ್ಟ್ ಅಲ್ಲಿ ಬೇರೆ ಯಾರಾದ್ರೂ ಮಾಡಿದಾರ ರೀಸೆಂಟ್ ಆಗಿ, ಅದರಲ್ಲಿ ಬಂದಿರತಕ್ಕಂತಹ ಔಟ್ಪುಟ್ಸ್ಗಳೇನು, ಉತ್ತರಗಳೇನು, ಸೊ ಎರಡು ಸೇಮ್ ಇತ್ತು ಅಂತಾರೆ ನಮ್ಮ ರಿಸರ್ಚ್ನ ಒಂದು ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಗಳಿಗೋಸ್ಕರ ಪ್ರಸ್ತುತ ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಕ್ಷೇತ್ರದಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ, ಟಾಪಿಕ್ ನಲ್ಲಿ ಏನೆಲ್ಲ ಪ್ರಸ್ತುತವಾಗಿ ಡೆವಲಪ್ಮೆಂಟ್ಗಳು ನಡೀತಾ ಇದೆ, ಏನೆಲ್ಲ ರಿಸರ್ಚ್ಗಳು ನಡೀತಾ ಇದೆ, ಸೊ ಅದ್ರ ಬಗ್ಗೆ ಕಣ್ಣಾಡಿಸೋದು ಅಥವಾ ಮಾಹಿತಿಗಳನ್ನ ಅಥವಾ ಗಮನಿಸೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಓಕೆ, ಸೊ ಇಲ್ಲ ಅಂತಂದ್ರೆ ನಾವು ಮಾಡಿರ್ತಕ್ಕಂತಹ ಸಂಶೋಧನೆಯನ್ನೇ ಬೇರೆಯವರು ಒಂದು ದಿನದ ಮುಂಚೆ ಅಥವಾ ಒಂದು ತಿಂಗಳ ಮುಂಚೆ ಮಾಡಿದ್ದಾರೆ ಅಂತಂದ್ರೆ ನಾವು ಅಲ್ಲ ಅಷ್ಟು ಎಫರ್ಟ್ ಅಥವಾ ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಷ್ಟು ದುಡ್ಡಿರ್ಬೋದು, ಸಮಯ ಇರಬಹುದು, ಎಫರ್ಟ್ ಇರ್ಬೋದು, ಸೊ ಎಲ್ಲದೂ ಸಹ ವೇಸ್ಟ್ ಆಗ್ತಾ ಹೋಗುತ್ತೆ.
ಸೊ ಪ್ರಸ್ತುತ ವಿದ್ಯಮಾನಗಳನ್ನ ಗಮನಿಸೋದು ಬಹಳ ಪ್ರಮುಖ ವಿಷಯ. ನೆಕ್ಸ್ಟ್, ಈ ಸಮಸ್ಯೆಗಳನ್ನ ಅಥವಾ ಒಂದು ರಿಸರ್ಚ್ ಪ್ರಾಬ್ಲಮ್ ಅನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಅಂದ್ರೆ ಯಾವ ವಿಷಯದ ಆಧಾರದ ಮೇಲೆ ಸಮಸ್ಯೆಯನ್ನ ಆಯ್ಕೆ ಮಾಡ್ಕೋಬೇಕು. ಆಯ್ತು, ಒಂದು ಸಮಸ್ಯೆಗಳು ನಾವು ಕಣ್ಣಾಡಿಸಿದ್ರೆ, ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ, ಒಬ್ಬ ವ್ಯಕ್ತಿಯನ್ನ ಅಬ್ಸರ್ವ್ ಮಾಡಿದ್ರೆ, ಎಸ್ ಈತನಲ್ಲಿ ಈ ರೀತಿಯಾದಂತ ಅಥವಾ ಈತನ ಎಬಿಲಿಟೀಸ್, ಕಾಗ್ನಿಟಿವ್ ಎಬಿಲಿಟೀಸ್ ಪೂರ್ ಇದೆ, ಇದು ಸ್ಟ್ರಾಂಗ್ ಇದೆ, ಸೊ ಈ ರೀತಿ ಐಡೆಂಟಿಫೈ ಮಾಡಬಹುದು. ಆದ್ರೆ ಯಾವ ವಿಷಯ ಆಧಾರದ ಮೇಲೆ ಸಮಸ್ಯೆಯನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಸಹ ಬಹಳ ಪ್ರಮುಖವಾಗುತ್ತೆ. ಸೊ ಅದರಲ್ಲಿ ವಿಶಾಲವಾದ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನ ಗುರುತಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ಮೆಂಟಲ್ ಹೆಲ್ತ್ ಅಂತ ನಾವು ಅಸೆಸ್ ಮಾಡಬಹುದು. ಮೆಂಟಲ್ ಹೆಲ್ತ್ ಅಂತಂದ್ರೆ ಇಟ್ಸ್ ಬ್ರಾಡ್ ಕಾನ್ಸೆಪ್ಟ್. ಸೊ ಅದರಲ್ಲಿ ಸೈಕಾಲಜಿಕಲ್ ವೆಲ್ಬೀಯಿಂಗು, ಸೆಲ್ಫ್ ಕಾನ್ಸೆಪ್ಟ್, ಓಕೆ, ಯಾವ ವಿಷಯ ಅದರಲ್ಲಿ. ಸ್ಟ್ರೆಸ್ ಅಂತಂದ್ರೆ ಸ್ಟ್ರೆಸ್ ಇಟ್ಸ್ ಎ ಯೂಸ್ ಕಾನ್ಸೆಪ್ಟ್. ಸೊ ಅದರಲ್ಲಿ ಅಕಾಡೆಮಿಕ್ ಸ್ಟ್ರೆಸ್, ಅಕಾಡೆಮಿಕಲಿ, ಸೊ ಪ್ರೈಮರಿ ಸ್ಕೂಲ್ಸ್ಗೆ ಒಂದು ರೀತಿಯಾದ ಸ್ಟ್ರೆಸ್ ಇರುತ್ತೆ. ಹೈಸ್ಕೂಲ್ ಲೆವೆಲ್ಗೆ ಅಂದ್ರೆ ಪಬ್ಲಿಕ್ ಪರೀಕ್ಷೆ ಬಂತು ಅಂತ ಅಂದಾಗ ಆತನಲ್ಲಿ ಬೇರೆ ರೀತಿಯಾದಂತಹ ಸ್ಟ್ರೆಸ್ ಇರುತ್ತೆ. PUC, ಸೊ ಅಲ್ಲಿ ನೀಟು ಬೇರೆ ಬೇರೆ ಡೈಮೆನ್ಷನ್ಸ್ಗಳು ಇರೋದ್ರಿಂದ ಆತನಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ ಲೆವೆಲ್ಲು ಬೇರೆ. ಡಿಗ್ರಿನಲ್ಲಿ ಬಂತು ಅಂತಾಗ ಆ ರೀತಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ಗಳು ಅಥವಾ ಸ್ಟ್ರೆಸ್ ಫ್ಯಾಕ್ಟರ್ಸ್ಗಳು ಬೇರೆ. ಓಕೆ, ಸೊ ಚೈಲ್ಡ್ಗೂ, ಮಿಡಲ್ ಚೈಲ್ಡ್, ಲೇಟ್ ಚೈಲ್ಡ್ಹುಡ್ಗೂ, ಅದೇ ರೀತಿ ಅಡೋಲಸೆಂಟ್ಗೂ, ಅಡಲ್ಟ್ಹುಡ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ಅಕಾಡೆಮಿಕ್ ಸ್ಟ್ರೆಸ್ ಅಲ್ಲ. ಸೊ ಯಾವ ವಿಷಯವನ್ನ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಮುಖ. ಅಂದ್ರೆ ಒಂದು ವಿಶಾಲವಾದ ಕ್ಷೇತ್ರ ಇದೆ ಅಂತಂದ್ರೆ, ಯೂಸ್ ಕಾನ್ಸೆಪ್ಟ್ ಇದೆ ಅಂತಂದಾಗ ಅದರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನ, ನಿರ್ದಿಷ್ಟವಾದ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಮೆಂಟಲ್ ಹೆಲ್ತ್ ಅಂತಂದ್ರೆ ಒಬ್ಬ ಮನುಷ್ಯನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗಲ್ಲ. ಅದರಲ್ಲಿ ಫಿಸಿಕಲ್ ಡೈಮೆನ್ಷನ್ನ, ಕಾಗ್ನಿಟಿವ್ ಡೈಮೆನ್ಷನ್ನ, ಎಮೋಷನ್ಸ್, ಫೀಲಿಂಗ್ಸ್, ಪರ್ಸನಾಲಿಟಿನ ಯಾವುದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಸೊ ಅದು 1 or 2 ಆಸ್ಪೆಕ್ಟ್ಗಳನ್ನು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇನ್ ಟರ್ಮ್ಸ್ ಆಫ್ ರಿಸರ್ಚ್ ಅಂತ ಬಂದಾಗ. ಓಕೆ, ಒಬ್ಬ ಮನುಷ್ಯನಲ್ಲಿ ಇರ್ತಕ್ಕಂಥ ಅಷ್ಟು ಬಿಹೇವಿಯರಲ್ ಕಾಂಪೊನೆಂಟ್ ಎಲಿಮೆಂಟ್ಗಳನ್ನು ನಾವು ಅಸೆಸ್ ಮಾಡ್ತೀವಿ ಅನ್ನೋದಾದ್ರೆ ಇಟ್ ಬಿಕಮ್ ಹ್ಯೂಜ್. ಓಕೆ, ನಾವು ಒಂದು 6 months ಅಥವಾ 1 year ಅಲ್ಲಿ ಮಾಡಬೇಕಾಗಿರ್ತಕ್ಕಂಥ ಸಂಶೋಧನೆಗಳು ಇಯರ್ಸ್ ಟುಗೆದರ್, 5 years 10 years ನಾವೆಲ್ಲದನ್ನು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆಯ್ಕೆ ಮಾಡಿಕೊಂಡ ವಿಷಯದ ಎಲ್ಲೆಯನ್ನ ನಿರ್ಧರಿಸಬೇಕು. ಅಫ್ಕೋರ್ಸ್, ಅಕಾಡೆಮಿಕ್ ಸ್ಟ್ರೆಸ್ ಅಂತಂದ್ರೆ ಯಾವ ಏಜ್ ಗ್ರೂಪ್ನವ್ರದ್ದು ಸ್ಟ್ರೆಸ್. ಫಾರ್ ಎಕ್ಸಾಂಪಲ್, ಚೈಲ್ಡ್ಹುಡ್ ಅಂದ್ರೆ ಚಿಲ್ಡ್ರನ್ಸ್ ಸ್ಟ್ರೆಸ್, ಅಕಾಡೆಮಿಕ್ ಸ್ಟ್ರೆಸ್ ಅಂದ್ರೆ ಪ್ರೈಮರಿ ಸ್ಕೂಲ್ ಅಂತಂದ್ರೆ 5th 6th 7th, ಅಥವಾ ಹೈಸ್ಕೂಲ್ ಸ್ಟೂಡೆಂಟ್ ಸ್ಟ್ರೆಸ್ 8th 9th 10th, ಅಥವಾ ಎಕ್ಸ್ಟೆಂಡೆಡ್ ಮಾಡ್ತೀವಿ ಅಂತಂದ್ರೆ 1st PU 2nd PU. ಓಕೆ, ಸೊ ಅದೇ ರೀತಿ ಅಡೋಲಸೆಂಟ್, ಲೇಟ್ ಅಡೋಲಸೆಂಟ್ ಅಂತ ಬಂದಾಗ ಡಿಗ್ರಿನವ್ರು ಬರ್ತಾರೆ. ಸೊ PGನವ್ರು ತಗೋಬೇಕು ಅಂತ ಅಂದಾಗ ಸೊ ಅರ್ಲಿ ಅಡಲ್ಟ್ಹುಡ್, ಏಕೆಂತಂದ್ರೆ ಅವರಲ್ಲಿರ್ತಕ್ಕಂಥ ಸ್ಟ್ರೆಸ್ ಫ್ಯಾಕ್ಟರ್ಸ್ಗಳು ಬೇರೆ ಬೇರೆ ಆಗಿರುತ್ತೆ, ಕಾಂಪೊನೆಂಟ್ಗಳೇ ಬೇರೆ ಬೇರೆ ಆಗಿರುತ್ತೆ. ಸೊ ಅದರದ್ದು ಎಲ್ಲೆಯನ್ನ ಅಂದ್ರೆ ಎಲ್ಲಿಂದ, ಸೊ ನಾವೆಲ್ಲ ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ ಫ್ರಮ್ ಪ್ರೈಮರಿ ಸ್ಕೂಲಿಂದ ಹಿಡಿದು ಡಿಗ್ರಿವರೆಗೂ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿವರೆಗೂ ಎಲ್ಲ ವ್ಯಕ್ತಿಗಳ ಸ್ಟ್ರೆಸ್, ಅಕಾಡೆಮಿಕ್ ಸ್ಟ್ರೆಸ್ ಅನ್ನು ಅಸೆಸ್ ಮಾಡ್ತೀವಿ ಅಂತಂದ್ರೆ ಅಗೇನ್ ಇಟ್ ಈಸ್ ಟು ಯೂಜ್, ದೊಡ್ಡದಾಗೋಯ್ತದು. ಸೊ ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿನೆಲ್ಲ ಬರ್ತಾರೆ. ಸೊ ನಾವು ಪ್ರೈಮರಿ ಸ್ಕೂಲ್ ಸ್ಟ್ರೆಸ್ಸರ್ಸ್ನ ಜೊತೆಗೆ ಡಿಗ್ರಿ ಸ್ಕೂಲ್, ಕಾಲೇಜ್ ಹೋಗೋರಂತಹ ವ್ಯಕ್ತಿಗಳ ಸ್ಟ್ರೆಸ್ ಫ್ಯಾಕ್ಟರ್ಸ್ನ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. SSLC ಇರ್ತಕ್ಕಂತಹ ವಿದ್ಯಾರ್ಥಿಗಳ ಸ್ಟ್ರೆಸ್ ಅನ್ನ ಓಕೆ ಈಗ ಒಂದು ಪೋಸ್ಟ್ ಗ್ರಾಜುಯೇಷನ್ ಇರ್ತಕ್ಕಂಥ ಒಂದು ಸ್ಟ್ರೆಸ್ಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನಾವು ಕಂಪೇರ್ ಮಾಡಬೇಕು ಅಂತ ಒಂದು ಸಿಮಿಲಾರಿಟಿ ಇರ್ತಕ್ಕಂಥ ಒಂದು ಫ್ಯಾಕ್ಟರ್ಸ್ಗಳು ಇರಬೇಕು, ಏಜ್ ರೇಂಜ್ ಇರಬೇಕು. ಸೊ ಮೇಲ್ಗೂ ಫಿಮೇಲ್ಗೂ, ಸೊ ಆಲ್ಮೋಸ್ಟ್ ಆಲ್ ಕೆಲವೊಂದು ವಿಷಯಗಳಲ್ಲಿ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ನಾವು ಆಯ್ಕೆ ಮಾಡಿಕೊಂಡ ನಂತರ ಆ ವಿಷಯದ ಎಲ್ಲೆಯನ್ನ ನಾವು ನಿರ್ಧರಿಸಬೇಕಾಗುತ್ತೆ.
ಅಧ್ಯಯನದ ಕೇಂದ್ರ ವಿಷಯದ ಆಯ್ಕೆ. ಓಕೆ, ಸೊ ಒಂದು ವಿಷಯ ಅಂತ ತೆಗೆದುಕೊಂಡಾಗ ಆಗುತ್ತಾ ಮಾಡ್ಲಿಕ್ಕೆ? ಓಕೆ, ಸೊ ನಾವೊಂದು 4 months ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಯಾವ ರೀತಿಯಾದ ಸಮಸ್ಯೆಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಅಥವಾ ಯಾವ ರಿಸರ್ಚ್ ಮೆಥಡ್ ಅಥವಾ ಮೆಥಡಾಲಜಿಗಳನ್ನ ನಾವು ಫಾಲೋ ಮಾಡಬೇಕು. ಸೊ ಅದು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಓಕೆ, ಸೊ ನಾವು PhD ಲೆವೆಲ್ ಅಲ್ಲಿ PhD ಎನ್ರೋಲ್ ಆಗಿದ್ದೀವಿ. ನಾವು ಮಾಡಿರ್ತಕ್ಕಂಥ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಜಸ್ಟ್ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಮುಗ್ದೋಗುತ್ತೆ ಅಂತ ಅನ್ನೋದೇ ಆದ್ರೆ, ಸೊ ಅದಕ್ಕೆ ಅದರದೇ ಆದಂತಹ ಕೆಲವೊಂದು ಮಾನದಂಡಗಳಿದೆ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೋಗುವಂತ ಒಂದು ಪ್ರೊಸೆಸ್ ಇದೆ, ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಒಂದು ಸಮಯ, ನಾವು ಉಡ್ಕೊಂಡಿರ್ತಕ್ಕಂತಹ ರೂಟ್ ಅಂತಂದ್ರೆ ಮೆಥಡಾಲಜಿ, ರಿಸರ್ಚ್ ಮೆಥಡಾಲಜಿ ಯಾವುದು, ಆ ಒಂದು ಸಮಯಕ್ಕೆ ತಕ್ಕಂತಹ ಮೆಥಡಾಲಜಿಗಳನ್ನ ನಾವು ಫಾಲೋ ಮಾಡ್ತಾ ಇದೀವ, ಅದನ್ನು ಸಹ ನಾವು ಎಕ್ಸ್ಪರ್ಟ್ ಅಂತಾರೆ ಇನ್ನೇನಿಲ್ಲ, ಸೂಪರ್ವೈಸರ್, ಗೈಡ್, ರಿಸರ್ಚ್ ಗೈಡ್, ಸೊ ಅವ್ರ ಜೊತೆಗೆ, ಸೊ ಅವ್ರ ಕಡೆಯಿಂದನೂ ಸಾಧ್ಯ ಆಗ್ತಾ ಇಲ್ಲ ಅಂತಾರೆ, ಅದು ಬೇರೆ ಬೇರೆ ರಿಸರ್ಚ್ ಎಲಿಮೆಂಟ್ ಅಂತ ಬಂದಾಗ ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್ಸ್ಗಳನ್ನ ನಾವು ಪಡ್ಕೋಬೇಕಾಗುತ್ತೆ. ಸೊ ಒಂದು ಯೂನಿವರ್ಸಿಟಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸಮಯಕ್ಕೆ ಅಲ್ಲ, ಬೇರೆ ಒಂದು ವಿಷಯಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಮಿಲಿಟರಿ ಸೋಲ್ಜರ್ಸ್ಗಳಿದಾರಲ್ಲ, ಸೈನಿಕರ ಮೇಲೆ ನಮ್ಮ ಸ್ನೇಹಿತರೊಬ್ರು ರಿಸರ್ಚ್ ಮಾಡ್ತೀವಿ ಅಂತ ಹೊರಟರು. ಒಂದು ಪಾಂಡಿಚೇರಿ ಯೂನಿವರ್ಸಿಟಿನಲ್ಲಿ ಇದಾಗಿದ್ದಂಥದ್ದು. ಸೊ ಅಲ್ಲಿ ಒಂದು ರಿಸರ್ಚ್ ಮಾಡಬೇಕು ಅಂತಂದ್ರೆ ಪರ್ಮಿಷನ್ ಅನ್ನ ತೆಗೆದುಕೋಬೇಕು. ಯಾರಿಂದ? ಫಸ್ಟ್ ಗೈಡಿಂದ ತಗೋಬೇಕು. ಗೈಡಿಂದ ಆದ್ಮೇಲೆ ಒಂದು ಫ್ಯಾಕಲ್ಟಿ, ಸೈನ್ಸ್ ಫ್ಯಾಕಲ್ಟಿ ಅಂಡರಲ್ಲಿ ಬರುತ್ತೆ. ಓಕೆ, ಆ ಒಂದು ಅದಕ್ಕೆ ಒಬ್ರು ಡೀನ್ ಇರ್ತಾರೆ. ಸೊ ಡೀನ್ ಅಂಡರಲ್ಲಿ ಒಂದು ಎಥಿಕಲ್ ಕಮಿಟಿ ಫಾರ್ಮ್ ಆಗುತ್ತೆ. ಆ ಎಥಿಕಲ್ ಕಮಿಟಿಯಿಂದ ಒಂದು ಪರ್ಮಿಷನ್ ಅನ್ನ ತೆಗೆದುಕೋಬೇಕು. ಎಥಿಕಲ್ ಕಮಿಟಿಯಿಂದ ಪರ್ಮಿಷನ್ ಸಿಕ್ಕಿದ್ರೆ ಯೂನಿವರ್ಸಿಟಿಯಿಂದ ಸಿಕ್ತಾಗೇನೆ ನಂತರದಲ್ಲಿ ಅಲ್ಲಿ ಅಪ್ರೋಚ್ ಮಾಡಬೇಕು. ಯಾರನ್ನ? ಮಿಲಿಟರಿ ಆಫೀಸರ್ಸು, ಅಥವಾ ಅವರ ಒಂದು ಪ್ರೊಸೆಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು. ನಂತರ ಅವರ ಮೇಲೆ ಸಂಶೋಧನೆಗಳನ್ನ ಮಾಡಬೇಕು. ಸೊ ದಿಸ್ ಇಸ್ ಅ ಪ್ರೊಸೀಜರ್. ಇದು PhD ಆಕ್ಟಿವಿಟೀಸ್. ಸೊ ಒಂದು 6 months ಇದರ ಒಂದು ರಿಸರ್ಚ್ ಪ್ರಪೋಸಲ್ ಅನ್ನ ಫ್ರೇಮ್ ಮಾಡಲಿಕ್ಕೆ 6 months ಅನ್ನ ತೆಗೆದುಕೊಂಡ ನಂತರದಲ್ಲಿ ಅದನ್ನು ಎಥಿಕಲ್ ಕಮಿಟಿಗೆ ಆ ಒಂದು ರಿಸರ್ಚ್ ಪ್ರಪೋಸಲ್ ಅನ್ನ ಇಟ್ಟಾಗ ಎಥಿಕಲ್ ಕಮಿಟಿ ಅದನ್ನ ರಿಜೆಕ್ಟ್ ಅನ್ನ ಮಾಡ್ತಾರೆ. ಕಾರಣ ಎಷ್ಟೇ, ಮಿಲಿಟರಿ ಅವರು ಈ ರೀತಿಯಾದ ಸಂಶೋಧನಾ ಆಕ್ಟಿವಿಟೀಸ್ಗಳಿಗೆ ಪರ್ಮಿಷನ್ ಕೊಡಲ್ಲ. ಅಂತಹ ವಿಷಯಗಳು ರಿಸರ್ಚ್ನ ಪರಿಮಿತಿಗೆ ಬರೋದಿಲ್ಲ. ಸಾಮರ್ಥ್ಯ ಮತ್ತೊಂದು ಎಲಿಮೆಂಟ್. ಸಾಮರ್ಥ್ಯ ಅಂತಂದ್ರೆ ಒಬ್ಬ ಸಂಶೋಧಕನ ಸಾಮರ್ಥ್ಯ. ಆ ಸಂಶೋಧಕನ ಸಾಮರ್ಥ್ಯ ಎಲ್ಲಾ ವಿಷಯದಲ್ಲೂ ಸಾಮರ್ಥ್ಯ ಇರಬೇಕು. ಎಲ್ಲಾ ವಿಷಯ ಅಂತಂದ್ರೆ ಅವನ ಬುದ್ಧಿಶಕ್ತಿನಲ್ಲಿ ಸಾಮರ್ಥ್ಯ ಇರಬೇಕು. ಇನ್ ಟರ್ಮ್ಸ್ ಆಫ್ ಫೈನಾನ್ಸ್, ಓಕೆ ನಾನು ಎಲಿಜಿಬಲ್ ಇದ್ದೀನಿ PhDಗೆ ಅಂತಂದ್ರೆ ನನ್ನ ಹತ್ರ ದುಡ್ಡೇ ಇಲ್ಲ ಅಂತಂದ್ರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅಂತ ಅಂದಾಗ ಹೇಗೆ ನಾವು ರಿಸರ್ಚ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಸಾಧ್ಯ? ಸಮಯ ಇಲ್ಲ ನನಗೆ, ಸೊ ನಾನೊಂದು 5 ವರ್ಷ ಕಾಯ್ತೀನಿ, 5 ವರ್ಷ ಮಾಡ್ಲಿಕ್ಕೆ ಎಬಿಲಿಟಿ ಇದೆ, 10 ವರ್ಷ ಒಂದು ವಿಷಯದ ಬಗ್ಗೆ ನಾನು ಎನರ್ಜಿಯನ್ನ ವ್ಯಯ ಮಾಡಲಿಕ್ಕೆ ಸಿದ್ಧ. ಸೊ ಎಲ್ಲದು ಸಾಮರ್ಥ್ಯ ಅಂತಂದ್ರೆ ಎಲ್ಲಾ ರೀತಿಯಾಗಿಯೂ ಸಹ ಒಂದು ಎಫರ್ಟ್ ಅನ್ನ ಹಾಕುವಂತ ಒಂದು ಸಾಮರ್ಥ್ಯ ಇರಬೇಕು. ಓಕೆ, ನಾಲೆಡ್ಜ್, ಕ್ರಿಯೇಟಿವಿಟಿ, ನನಗೆ ಎಕ್ಸ್ಪೆಕ್ಟೆಡ್ ಏನು ಟೆಕ್ನಾಲಜಿಗಳನ್ನು ಪರ್ಚೇಸ್ ಮಾಡುವಂತ ಸಾಮರ್ಥ್ಯನೂ ಸಹ ಇರಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ ಕಾಂಪೊನೆಂಟ್ಗಳನ್ನ ಜೋಡಿಸುವಂತಹ ಅಥವಾ ತರುವಂತಹ ಕೆಪಾಸಿಟಿ ಅಥವಾ ಸಾಮರ್ಥ್ಯ ಸಂಶೋಧಕನಿಗೆ ಇರಬೇಕು. ಅಂಥದ್ದೇ ಸಂಶೋಧನಾ ಸಮಸ್ಯೆಗಳನ್ನ ನಾವು ನಮ್ಮ ಸಂಶೋಧನೆ ಅಡಾಪ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಸಾಮರ್ಥ್ಯ ಅಂತ ಅಂದ್ರೆ ಎಲ್ಲಾ ವಿಷಯಗಳು ಸೇರ್ಕೊಂಡಿರುತ್ತೆ. ಓಕೆ, ಎಲ್ಲಾ ವಿಷಯದಲ್ಲೂ ಸಹ ಸಾಮರ್ಥ್ಯ ಇದ್ರೆ ಮಾತ್ರ ಒಬ್ಬ ಸಂಶೋಧಕ ಯಶಸ್ವಿ ಆಗ್ತಾನೆ. ಸಂಶೋಧನಾ ಆರ್ಥಿಕ ಸಾಮರ್ಥ್ಯ, ಸಂಶೋಧನಾ ಸಂಸ್ಥೆಗಳ ನೆರವು. ಸೊ ಕೆಲವೊಂದು ವಿಷಯದಲ್ಲಿ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಕಂಡೀಷನ್ ಪೂರ್ವವಾಗಿದ್ದೀವಿ ಅಂತಂದ್ರೂ ಕೆಲವೊಂದು ಆರ್ಗನೈಸೇಷನಲ್ ಅಪ್ರೋಚ್ ಮಾಡೋದ್ರಿಂದ ಬೇರೆ ಬೇರೆ ಅದರದೇ ಆದಂತಹ ಒಂದು ರೂಟ್ಸ್ಗಳು ಇರುತ್ತೆ.
ಈಸಿಯಾಗಿ ನಾವು ಅದನ್ನ ತೆಗೆದುಕೊಳ್ಬಹುದು. ಅಂತಹ ಹೆಲ್ಪ್ ಅನ್ನ, ಪ್ರೊಫೆಷನಲ್ ಹೆಲ್ಪ್ಗಳನ್ನ ನಾವು ರೀಚ್ ಮಾಡ್ಕೋಬಹುದು. ಸೊ ಇಷ್ಟು ವಿಷಯಗಳು ಸಂಶೋಧನಾ ಸಮಸ್ಯೆಗೆ ಸಂಬಂಧಿಸಿದಂತಹ ಮಾಹಿತಿ. ಓಕೆ, ಸೊ ಏನಕ್ಕೆ ಈ ಸಂಶೋಧನಾ ಸಮಸ್ಯೆಗೆ ಇಷ್ಟು ಮಹತ್ವ ಅಂತ ಅಂದ್ರೆ, ಹೇಗಿರ್ಬೇಕು, ಓಕೆ, ಅದು ಎಷ್ಟಿರ್ಬೇಕು, ಯಾವ ಪ್ರಮಾಣದಲ್ಲಿ ಇರಬೇಕು, ಅದನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು, ಯಾವಾಗ ಆಯ್ಕೆ ಮಾಡ್ಕೋಬೇಕು, ಯಾರು ಆಯ್ಕೆ ಮಾಡ್ಕೋಬೇಕು, ಸೊ ಎಲ್ಲದೂ ಸಹ ಪ್ರಮುಖವಾಗುತ್ತೆ. ಓಕೆ, ನಾನು ಎಲ್ಲಾ ವಿಷಯಗಳನ್ನು ಸಹ ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಎಲ್ಲಾ ವಿಷಯಗಳನ್ನು ಓಪನ್ ಆಗಿ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಪರ್ಸನಲ್ ಆಗಿ ಹೇಳಕ್ ಆಗದಿರಂತ ಅಥವಾ ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೂ, ಪರ್ಸನಲ್ ಅಂತ ಎಲ್ಲಾ ವಿಷಯಗಳು A to Z ವಿಷಯಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಹೇಳ್ಬೇಕು, ಹೇಗೆ ಹೇಳ್ಬೇಕು, ಎಷ್ಟು ಹೇಳ್ಬೇಕು, ಸೊ ಎಲ್ಲದೂ ಸಹ ಅದರದೇ ಆದಂತಹ ಒಂದು ಮಾನದಂಡಗಳಿರುತ್ತೆ. ಆ ಮಾನದಂಡಗಳು ಆಧಾರದ ಮೇಲೆ ನಾವು ಒಂದು ಸಮಸ್ಯೆಯನ್ನ ಅಥವಾ ಸಮಸ್ಯೆಯ ಒಂದು ಸ್ವರೂಪಗಳಿಗೆ ನಾವು ಮಹತ್ವಗಳನ್ನ ಕೊಡಬೇಕಾಗುತ್ತೆ. ಎರಡನೇದು, ಪ್ರಾಕಲ್ಪನೆಗಳ ಪ್ರಮುಖವಾದಂತಹ ಗುಣಲಕ್ಷಣಗಳು. ಸೊ ಆಗ್ಲೇ ಹೇಳಿರೋ ಪ್ರಕಾರ ಸಮಸ್ಯೆಗಳ ಜೊತೆ ಬರಬೇಕು ಒಂದು ಸಂಶೋಧನೆಗೆ ಅನ್ನೋದೇ ಆದ್ರೆ, ಸಂಶೋಧನೆಗೆ ಸಮಸ್ಯೆಗಳ ಆಯ್ಕೆ ಆಯಿತು, ನಂತರದಲ್ಲಿ ಆ ಸಮಸ್ಯೆಯನ್ನ ಐಡೆಂಟಿಫೈ ಮಾಡಿದ ನಂತರದಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರತಿಫಲ ಅಥವಾ ಒಂದು ರಿಸಲ್ಟ್, ಒಂದು ರೆಸ್ಪಾನ್ಸಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ನಾವೊಂದು ಸಮಸ್ಯೆಯನ್ನ ಐಡೆಂಟಿಫೈ ಮಾಡಿದೀವಿ ಅಂತ ಅಂದ್ರೆ ಈ ರೀತಿಯಾದಂತಹ ಔಟ್ಕಮ್ಸ್ ಬರಬಹುದು ಅನ್ನೋ ಒಂದು ನಿರೀಕ್ಷೆಯನ್ನ ನಾವು ಇಟ್ಕೋಬಹುದು. ಅದರ ಡೈರೆಕ್ಷನ್ ಅನ್ನು ಸೂಚಿಸೋದೇ ಪ್ರಾಕಲ್ಪನೆ ಅಥವಾ ಹೈಪೋಥಿಸಿಸ್. ಸೊ ಅದರಲ್ಲಿ ನಲ್ ಹೈಪೋಥಿಸಿಸ್ ಅಂತ ಬರುತ್ತೆ, ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಬರುತ್ತೆ, ಡೈರೆಕ್ಟಿವ್ ಹೈಪೋಥಿಸಿಸ್ ಬರುತ್ತೆ. ಸೊ ನಲ್ ಹೈಪೋಥಿಸಿಸ್ ಆಗ್ಲೇ ರಿವ್ಯೂ ಆಫ್ ಲಿಟ್ರೇಚರ್ ಅಲ್ಲಿ ಹೇಳಿರೋ ಪ್ರಕಾರ ಹೇಳೋದೇ ಆದ್ರೆ, ಯಾವುದೇ ಎಕ್ಸಿಸ್ಟೆಡ್ ಲಿಟ್ರೇಚರ್ ಇಲ್ಲ, ಪ್ರಾಯೋಗಿಕವಾದಂತಹ ಲಿಟ್ರೇಚರ್ ಇಲ್ಲ ಅಂತ ಅಂದಾಗ ನಲ್ ಹೈಪೋಥಿಸಿಸ್ ಹಾಕೋಬೇಕಾಗುತ್ತೆ. ಸೊ ಒಂದು ವಸ್ತು ಅಥವಾ ಎರಡು ಚರಾಂಶಗಳ ನಡುವೆ ಸಂಬಂಧ ನಮಗೆ ಗೊತ್ತಿಲ್ಲ ಅಂತ ಅಂದಾಗ ಆಗ ನಲ್ ಹೈಪೋಥಿಸಿಸ್ಗಳನ್ನು ಹಾಕೋಬೇಕಾಗುತ್ತೆ. ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್ಗಳನ್ನು ನಾವು ಫ್ರೇಮ್ ಮಾಡಬೇಕಾಗುತ್ತೆ. ಓಕೆ, ಉದಾಹರಣೆಗೆ ಒಂದು ವೇರಿಯೇಬಲ್ ಸ್ಟ್ರೆಸ್ಸು ಮತ್ತೆ ಅಕಾಡೆಮಿಕ್ ಅಚೀವ್ಮೆಂಟು. ಸೊ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಗೊತ್ತಿಲ್ಲ, ದೇರ್ ವಿಲ್ ಬಿ ಎ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಆ್ಯಂಡ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತ. ಬಟ್ ಸ್ಟ್ರೆಸ್ಸನ್ನು ನಾವು ಅಸೆಸ್ ಮಾಡಬೇಕು, ಅದೇ ರೀತಿ ಅಕಾಡೆಮಿಕ್ ಪರ್ಫಾರ್ಮೆನ್ಸನ್ನು ಸಹ ನಾವು ಅಸೆಸ್ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಎಕ್ಸಿಸ್ಟೆಡ್ ಲಿಟ್ರೇಚರು ಇಲ್ಲ ಅಂತ ಅಂದ ಸಂದರ್ಭದಲ್ಲಿ ನಲ್ ಹೈಪೋಥಿಸಿಸ್ ಅಂತ ಹಾಕೋಬೇಕು. ಸೊ ಏನು ನಲ್ ಹೈಪೋಥಿಸಿಸು? ದೇರ್ ವಿಲ್ ಬಿ ಎ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಅಕಾಡೆಮಿಕ್ ಸ್ಟ್ರೆಸ್ಗೂ ಮತ್ತು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇದು ನಲ್ ಹೈಪೋಥಿಸಿಸ್. ನೆಕ್ಸ್ಟ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್. ನಮಗೆ ಗೊತ್ತಿಲ್ವಲ್ಲ ಸಂಬಂಧ ಇದೆ ಅಥವಾ ಸಂಬಂಧ ಇಲ್ಲ ಅಂತ. ಸೊ ಅಂತ ಸಂದರ್ಭದಲ್ಲಿ ಪಾಸಿಟಿವ್ ಆಗೂ ಸಹ ಹೇಳ್ಬೇಕಾಗುತ್ತೆ, ಅಂದ್ರೆ ಸಂಬಂಧ ಇದೆ ಅನ್ನೋ ರೀತಿಯಾಗೂ ಸಹ ಹೇಳ್ಬೇಕಾಗುತ್ತೆ. ಸೊ ಆಗ ನಾವು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ನ ಫ್ರೇಮ್ ಮಾಡ್ತೀವಿ. ಸೊ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಏನಾಗಿರುತ್ತೆ? ದೇರ್ ವಿಲ್ ಬಿ ಎ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಆಸ್ ವೆಲ್ ಆಸ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತ. ಸೊ ಇದು ಪ್ರಾಕಲ್ಪನೆಗಳು. ಅಂದ್ರೆ ನಲ್ ಹೈಪೋಥಿಸಿಸ್ ಮತ್ತು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಯಾವಾಗ ಯೂಸ್ ಮಾಡ್ಕೋಬೇಕು ಅಂತಂದಾಗ, ಯಾವುದೇ ಸಂದರ್ಭದಲ್ಲಿ ಲಿಟ್ರೇಚರ್, ಎಕ್ಸಿಸ್ಟೆಡ್ ಲಿಟ್ರೇಚರ್ ಇಲ್ಲ, ಅದಕ್ಕೆ ಸಂಬಂಧಿಸಿದಂಥ ಸಾಹಿತ್ಯ ನಮಗೆ ಇಲ್ಲ ಅಂತಂದಾಗ, ಸೊ ನಾವು ಇದೇ ಸಂಬಂಧ ಇದೆ ಅಂತಾನು ಹೇಳ್ಬೇಕು, ಸಂಬಂಧ ಇಲ್ಲ ಅನ್ನೋದನ್ನು ಸಹ ನಾವು ತೋರಿಸ್ಬೇಕು. ನೆಕ್ಸ್ಟ್ ಅದನ್ನ ಟೆಸ್ಟ್ ಮಾಡಬೇಕು. ಆ ಎರಡೂ ಪ್ರಾಕಲ್ಪನೆಗಳನ್ನ ನಾವು ಡೇಟಾ ಅಂದ್ರೆ ನಿರ್ದಿಷ್ಟ ಪ್ರಮಾಣದ ಮೆಥಡಾಲಜಿಗಳನ್ನ ಉಪಯೋಗಿಸ್ಕೊಂಡು ಅದನ್ನ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದಾಗ ನಲ್ ಹೈಪೋಥಿಸಿಸ್ ಪ್ರೂವ್ ಆಗುತ್ತೆ, ಇಲ್ಲ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಪ್ರೂವ್ ಆಗುತ್ತೆ. ಸಂಬಂಧ ಇದ್ರೆ ಎರಡನೇ ಹೈಪೋಥಿಸಿಸ್ ಪ್ರೂವ್ ಆಗುತ್ತೆ, ಸಂಬಂಧ ಇಲ್ಲ ಅಂತ ಅಂದಾಗ ಮೊದಲನೇ ಹೈಪೋಥಿಸಿಸ್ ಪ್ರೂವ್ ಆಗುತ್ತೆ. ಅದನ್ನು ಬಿಟ್ಟು ಮೂರನೇ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವಾಗ ಸಾಧ್ಯ ಆಗುತ್ತೆ? ನಾವು
ಒಂದು ರಿಸರ್ಚ್ ಅನ್ನ ಸಿಸ್ಟಮೆಟಿಕ್ ಪ್ರೊಸೀಜರ್ ಅಲ್ಲಿ ಫಾಲೋ ಮಾಡ್ತಾ ಇದೀವಿ ಅಂತ ಅಂದಾಗ, ಸೊ ಇವೆರಡರಲ್ಲಿ ಒಂದಲ್ಲ ಒಂದು ಹೈಪೋಥಿಸಿಸ್ ಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎರಡನೇ ರೀತಿಯಾದಂತಹ ಹೈಪೋಥಿಸಿಸ್ ದಟ್ ಇಸ್ ಡೈರೆಕ್ಟಿವ್ ಹೈಪೋಥಿಸಿಸ್. ಡೈರೆಕ್ಟಿವ್ ಹೈಪೋಥಿಸಿಸ್ ಅಂತ ಅಂದ್ರೆ ಎಕ್ಸಿಸ್ಟೆಡ್ ಲಿಟರೇಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಅಕಾಡೆಮಿಕ್ ಅಂತಾನೆ ಇಟ್ಕೊಳ್ಳಿ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತಾನೆ ಇಟ್ಕೊಳ್ಳಿ. ಈಗ ಆಲ್ರೆಡಿ ತುಂಬಾ ನಾವು ಗೂಗಲ್ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಅನೇಕ ರಿಸರ್ಚ್ ಪೇಪರ್ಸ್ಗಳು ಪಬ್ಲಿಷ್ ಆಗಿರೋದು ಎಲ್ಲ ಸಿಗುತ್ತೆ ನಮಗೆ. ಆ ಅಬ್ಸ್ಟ್ರಾಕ್ಟ್ ಪಾರ್ಟ್ ಅನ್ನ ನಾವು ಅವಲೋಕನ ಮಾಡಿ ನೋಡಿದಾಗ, ಅಬ್ಸರ್ವ್ ಮಾಡಿ ನೋಡಿದಾಗ, ಸೊ ದೇರ್ ವಿಲ್ ಬಿ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತ ಕಾಣಿಸ್ಕೊಳ್ಳುತ್ತೆ. ಸೊ ಆ ಒಂದು ಡೈರೆಕ್ಷನ್ಸ್ ಏನು ರಿಸಲ್ಟ್ ಇದೆಯಲ್ಲ, ಆ ರಿಸಲ್ಟ್ ಅನ್ನ ನಾವು ಹೈಪೋಥಿಸಿಸ್ ನ ಪ್ರಕಾರವಾಗಿ ಡೈರೆಕ್ಟ್ ಆಗಿ ನಾವು ಹೇಳ್ಬಹುದು. ಏನಂತ ಅಂದ್ರೆ ದೇರ್ ವಿಲ್ ಬಿ ಎ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತ. ಸೊ ಇದೇನು ಹೇಳುತ್ತೆ, ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದಾಗ, ಸೊ ಅಕಾಡೆಮಿಕ್ ಸ್ಟ್ರೆಸ್ಗೂ ಮತ್ತೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ಗೂ ನೇರವಾದ ಋಣಾತ್ಮಕ ಸಂಬಂಧ ಇದೆ ಅನ್ನೋದನ್ನ ಸೂಚಿಸುತ್ತೆ. ಸೊ ನಾವು ಅದನ್ನ ಡೈರೆಕ್ಟಿವ್ ಹೈಪೋಥಿಸಿಸ್ ಅನ್ನ ಹಾಕೊಳ್ತೀವಿ, ಅದನ್ನ ಟೆಸ್ಟ್ ಮಾಡ್ತೀವಿ. ಹೇಗೆ ಟೆಸ್ಟ್ ಮಾಡಿದಾಗ ಸೊ ಕೆಲವು ಬಾರಿ ಏನಾಗುತ್ತೆ, ನೆಗೆಟಿವ್ ಆಬ್ವಿಯಸ್ಲಿ ಬರುತ್ತೆ. ಕೆಲವೊಂದು ಸಂದರ್ಭ ಅಥವಾ ರೇರ್ ಕೇಸಸ್ ಅಲ್ಲಿ ಏನಾಗುತ್ತೆ, ಸೊ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಹ ಬರುವಂತ ಸಂದರ್ಭ ಸಾಧ್ಯತೆಗಳು ಹೆಚ್ಚು. ಅಂತ ಮೂಮೆಂಟ್ ಅಲ್ಲಿ ಡೈರೆಕ್ಟಿವ್ ಹೈಪೋಥಿಸಿಸ್ ವಿಲ್ ಬಿ ರಿಜೆಕ್ಟೆಡ್. ಸೊ ಈ ರೀತಿಯಾದಂತಹ ಒಂದು ಇಂಟರ್ಪ್ರಿಟೇಷನ್ ಅನ್ನ ಮಾಡುವಂಥದ್ದು ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಇರುತ್ತೆ. ಹಾಕೋಣಂತ ಹೈಪೋಥಿಸಿಸ್ಗಳು ಯಾವ ರೀತಿ ಆಗಿರ್ಬೇಕು ಅಂತಂದ್ರೆ, ಅಥವಾ ಅದರ ಗುಣಲಕ್ಷಣಗಳು ಯಾವ ರೀತಿ ಆಗಿರ್ಬೇಕು ಅಂತಂದ್ರೆ ಇಲ್ಲಿದೆ. ಪ್ರಾಕಲ್ಪನೆ ಸ್ಪಷ್ಟ. ಸೊ ಒಂದು ಲೈನಲ್ಲಿ ಇರಬೇಕು, ಸ್ಪಷ್ಟವಾಗಿರಬೇಕು. ಸೊ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇತ್ತು ಅಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಉತ್ತಮ ಪ್ರಾಕಲ್ಪನೆಗಳು ಪ್ರಾಯೋಗಿಕವಾಗಿ ಪರೀಕ್ಷಿಸುವಂತಿರಬೇಕು. ನಾವು ಅಥವಾ ಪರೀಕ್ಷೆ ಮಾಡೋ ರೀತಿಯಾಗಿರ್ಬೇಕು. ಓಕೆ, ಅದು ಪ್ರೂವ್ ಆಗುವಂಥದ್ದು ಅಥವಾ ಪ್ರೂವ್ ಆಗದಲ್ಲೇ ಇರ್ತಕ್ಕಂಥದ್ದು ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಅದನ್ನ ಪರೀಕ್ಷೆ ಮಾಡೋ ರೀತಿಯಾಗಿರ್ಬೇಕು. ಸೊ ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಆರ್ ದೇರ್ ವಿಲ್ ಬಿ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಒನ್ ವೇರಿಯೇಬಲ್ ಅಂಡ್ ಅನದರ್ ವೇರಿಯೇಬಲ್ ಅಂತ ಹೇಳ್ಬೇಕು. ಯಾವುದು? ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ಗೂ ಅಕಾಡೆಮಿಕ್ ಪರ್ಫಾರ್ಮೆನ್ಸು, ಸ್ಟ್ರೆಸ್ಸು ಅಥವಾ ಅಕಾಡೆಮಿಕ್ ಇಂಟೆಲಿಜೆನ್ಸು ಅಥವಾ ಅಕಾಡೆಮಿಕ್ ಪರ್ಫಾರ್ಮೆನ್ಸು. There will be a positive relationship between academic intelligence as well as academic performance. So ಒಂದು ಹೈಪೋಥಿಸಿಸ್, ಒಂದು ವೇರಿಯೇಬಲ್ಸ್ ಪ್ರಮಾಣ ಜಾಸ್ತಿ ಆದಾಗ, ಅಂದ್ರೆ ಅಕಾಡೆಮಿಕ್ ಇಂಟೆಲಿಜೆನ್ಸ್ ವ್ಯಕ್ತಿನಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಆತನ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಪಾಸಿಟಿವ್ ರಿಲೇಶನ್ಶಿಪ್ ಇರುತ್ತೆ. ಸೊ ದೇರ್ ಶುಡ್ ಬಿ ಅದು ಸ್ಪಷ್ಟವಾಗಿರಬೇಕು, ಲಾಜಿಕ್ ಆಗಿರಬೇಕು, ಪರಿಶೀಲಿಸುವಂತಿರಬೇಕು, ಪರೀಕ್ಷಿಸುವಂತಿರಬೇಕು, ಮತ್ತೆ ಪ್ರಾಕಲ್ಪನೆಗಳು ಸೈದ್ಧಾಂತಿಕವಾಗಿ ಸಂಬಂಧವನ್ನು ಹೊಂದಿರಬೇಕು. ಈ ರೀತಿಯಾದಂಥ ಅಕಾಡೆಮಿಕ್ ಸ್ಟ್ರೆಸ್ಸು ಅಥವಾ ಅಕಾಡೆಮಿಕ್ ಇಂಟೆಲಿಜೆನ್ಸ್ ಮತ್ತು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇವು ಸೈದ್ಧಾಂತಿಕವಾಗಿ ಸಂಬಂಧವನ್ನು ಹೊಂದಿದೆ. ಸೊ ಆಬ್ವಿಯಸ್ಲಿ ನಮ್ಮ ಬುದ್ಧಿಶಕ್ತಿಯ ಮಟ್ಟ ಹೆಚ್ಚಾಗ್ತಾ ನಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನ ಮಟ್ಟವನ್ನು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸಂಬಂಧ ಇದೆ. ಸೊ ಅಂತಹ ಸಂಬಂಧಗಳನ್ನು ಹೊಂದಿರತಕ್ಕಂಥ ವೇರಿಯೇಬಲ್ಸ್ಗಳನ್ನು ನಾವು ಟೆಸ್ಟ್ ಮಾಡಬೇಕು. ಪ್ರಾಕಲ್ಪನೆಗಳು ರಚನಾತ್ಮಕ ಗುಣಗಳನ್ನು ಹೊಂದಿರಬೇಕು. ಸೊ ರಚನಾತ್ಮಕ ಅಂದ್ರೆ ಮೆಜರಬಲ್ ರೀತಿಯಾಗಿ ಇರಬೇಕು, ಗುಣಾತ್ಮಕ ಗುಣಗಳನ್ನು ಹೊಂದಿರಬೇಕು ಅದು. ಸೊ ಆಗಿದ್ದಾಗ ಮಾತ್ರ ಒಂದು ಟೆಸ್ಟ್ ಹೈಪೋಥಿಸಿಸ್ನ ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದೇ ರೀತಿ ಪ್ರಾಕಲ್ಪನೆಗಳು ತುಂಬಾ ಸರಳವಾಗಿರಬೇಕು. ಸೊ ಯಾರಿಗಾದ್ರೂ ಸಹ ಆ ಹೈಪೋಥಿಸಿಸ್ನ ಓದಿದ್ರೆ, ಯಾರಾದ್ರೂ ಆ ಹೈಪೋಥಿಸಿಸ್ನ ಓದಿದ್ರೆ ಸ್ಪಷ್ಟವಾಗಿ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಇರಬೇಕು. ಅದು ಕಾಂಪ್ಲಿಕೇಟೆಡ್ ರೀತಿಯಲ್ಲಿ ಇತ್ತು ಅಂತ ಅಂದಾಗ, ಪ್ರಾಕಲ್ಪನೆಗಳೇ ಕಾಂಪ್ಲಿಕೇಟೆಡ್ ಆಗಿದೆ ಅಂತಂದಾಗ ಇನ್ನು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಯಾವ ರೀತಿಯಾಗಿರಬಹುದು. ಸೊ ಇಷ್ಟು ಗುಣಲಕ್ಷಣಗಳು, ಪ್ರಾಕಲ್ಪನೆಯ ಪ್ರಮುಖವಾದ ಗುಣಲಕ್ಷಣಗಳು. ಇಲ್ಲಿಗೆ ಸಮಯ ಮುಗಿದಿದೆ. ಎಲ್ಲರಿಗೂ